कृष्णं वन्दे मन्थपाशधरं दिव्यार्भकाकृतिं शिखाबन्धत्रयोपेतं भैष्मीमध्वकरार्चितं यस्माद्ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। मध्वसाध्यजनाराध्य शुद्धसिद्धान्तवर्धना अद्वैतिगजभेरुण्डमर्दयोद्धतपद्धतीन् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। मिथ्या सिद्धांत दुर्धांत विध्वंसन विचक्षणः जयतीर्थाख्यधरणिर्भासतान्नो हृदम्बरे आसेतो रातुषाराद्रे योतिषोडितवान्मो सत्यध्यान गुरुः पातु यतीन्द्रैरपि पूजितः ब्रह्मचर्य हरिप्रीति सुविद्या वादशालिनः इष्टदान् कष्टार्तॄन्नः विद्यामान्यान् मुनीन् नमः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಪರಮ ಪವಿತ್ರವಾದ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಅನೇಕ ಜ್ಞಾನಿಗಳ ಸಮೂಹದಲ್ಲಿ ಅನೇಕ ದಾಸವರಣ್ಯರು ಅವತಾರವನ್ನ ಮಾಡಿ ಕಾಲಕಾಲದಲ್ಲಿ ತತ್ವಜ್ಞಾನವನ್ನ ಕನ್ನಡದ ಪದ್ಯಗಳಲ್ಲಿ ರಚನೆ ಮಾಡಿಕೊಟ್ಟು ತತ್ವೋಪದೇಶವನ್ನ ಮಾಡಿದ್ದಾರೆ. ಅಂತಹ ಜ್ಞಾನಿಗಳಲ್ಲಿ ಪುರಂದರದಾಸರು, ವಿಜಯದಾಸರು ಇವರೆಲ್ಲ ದಾಸ ಚತುಷ್ಟಯರು ಅತ್ಯಂತ ಪ್ರಸಿದ್ಧರಾದವರು. ಇದರ ಜೊತೆಗೆ ಮಹಿಪತಿ ದಾಸರು, ಇನ್ನು ಪ್ರಸನ್ನ ವೆಂಕಟದಾಸರಿಗೆ ಅನೇಕ ದಾಸರು ಪ್ರಸಿದ್ಧರಾಗಿದ್ದಾರೆ. ಅಂತಹ ಪರಮಾತ್ಮನ ಸಾಕ್ಷಾತ್ಕಾರವನ್ನ ಮಾಡಿಕೊಂಡ ದಾಸರ ಚರಿತ್ರೆಗಳನ್ನ ನಾವು ಶ್ರವಣ ಮಾಡುವುದರಿಂದ ನಮ್ಮ ಜೀವನದಲ್ಲಿಯೂ ಕೂಡ ವಿಶೇಷವಾದ ರೀತಿಯಲ್ಲಿ ದೇವರ ಅನುಗ್ರಹವನ್ನ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ದಾಸರ ಕಥೆಗಳನ್ನ ಕೇಳುವುದರಿಂದ ದಾಸ್ಯವನ್ನ ಯಾವ ರೀತಿ ನಾವು ಅಳವಡಿಸಿಕೊಳ್ಳಬೇಕು ಅನ್ನೋದನ್ನ ನಾವು ಗುರುತಿಸಿಕೊಳ್ಳಬಹುದು. ವಿಶೇಷವಾಗಿ ಮಹಿಪತಿ ದಾಸರ ಕಥೆಯಲ್ಲಿ ಅನೇಕ ಮಹಿಮೆಗಳ ಜೊತೆಗೆ ಅವರು ರಚನೆ ಮಾಡಿರತಕ್ಕಂತಹ ಅದ್ಭುತವಾದ ಕೀರ್ತನೆಗಳನ್ನ ಕಾಣಿಸಬಹುದು ನಾವು. ಇಕ್ಕೋಘನ ಪರಬ್ರಹ್ಮವ ಬೆಳಗಿದು ಶುಕಾದಿ ಮುನಿಗಳು ಸೇವಿಸುವುದು ಧನ್ಯ ಗೈಸಿತು ಮೂಢ ಮಹಿಪತಿ ಪ್ರಾಣ ಜೀವ ಕೈವಲ್ಯ ನಿಧಿ ಗುರುನಾಥ ಅಂತ ಅವರು ತಮ್ಮ ಕೆಲವು ಕೀರ್ತನೆಗಳಲ್ಲಿ ತಮಗೆ ಪರಮಾತ್ಮನ ಸಾಕ್ಷಾತ್ಕಾರವಾಗಿದ್ದನ್ನ ವರ್ಣನೆ ಮಾಡಿದ್ದಾರೆ. ಪರಮಾತ್ಮನನ್ನ ಕಾಣಬೇಕು ಅಂದ್ರೆ ಅಷ್ಟು ಸುಲಭವಾದದ್ದಲ್ಲ. ಅದಕ್ಕೆ ಗುರುಗಳ ಅನುಗ್ರಹ ಬೇಕು. ಗುರುಗಳ ಅನುಗ್ರಹವಿದ್ದಾಗ ಮಾತ್ರ ನಮ್ಮ ಸ್ವರೂಪಕ್ಕೆ ಅನುಗುಣವಾದ ರೀತಿಯಲ್ಲಿ ಪರಮಾತ್ಮನ ದರ್ಶನವನ್ನ ಮಾಡಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಈ ಮಹಿಪತಿ ದಾಸರ ಚರಿತ್ರೆಯನ್ನ ವರ್ಣನೆ ಮಾಡುವಾಗ ಅವರ ಬಗ್ಗೆ ಅನೇಕ ಗ್ರಂಥಗಳು ಇವೆ, ಅವರ ಚರಿತ್ರೆಯನ್ನು ವರ್ಣನೆ ಮಾಡುವ ಕೃತಿಗಳಿವೆ. ವಿಶೇಷವಾಗಿ ಕೃಷ್ಣ ಅನ್ನೋ ಒಬ್ಬ ಸವದತ್ತಿಯ ರಾಮ ಅನ್ನೋ ಒಬ್ಬ ಹೆಸರಿನ ಕವಿಗಳು ಅವರ ಬಗ್ಗೆ ಒಂದು ಕನ್ನಡದ ಪದ್ಯದಲ್ಲಿ ಅವರ ಚರಿತ್ರೆಯನ್ನು ವರ್ಣನೆ ಮಾಡಿದ್ದಾರೆ. ಜೊತೆಗೆ ಸಂಸ್ಕೃತದಲ್ಲಿಯೂ ಕೂಡ ಸ್ತೋತ್ರದ ರೂಪದಲ್ಲಿ ಮಹಿಪತಿ ಗುರು ಚರಿತ್ರ ಸ್ತೋತ್ರ ಅಂತ ಹೇಳಿ ಅದರಲ್ಲಿ ಸಮಗ್ರವಾಗಿ ದಾಸರ ಚರಿತ್ರೆಯನ್ನು ವರ್ಣನೆ ಮಾಡಿದ್ದಾರೆ. ಚೆನ್ನಾಗಿ ಹೇಳ್ತಾರೆ. ಶ್ರೀಮನ್ ಮಧ್ವ ಮತಾಖ್ಯ ದುಗ್ಧ ಸುನಿಧೇರ್ ಜಾತ ಸುಧಾರಾಪತಿ ಸುಖದೋ ಸತ್ಕೀರ್ತಿ ಸಂವರ್ಧಕ ತಜ್ಜನ್ಮ ಸ್ಥಿತಿ ಜನ್ಮ ಕರ್ಮ ಸುಗುಣೋನ್ನಧ್ವರ್ಣಿತುಂ ಚೇತಃ ನತ್ವಾ ದೈಶಿಕ ನಾರಸಿಂಹ ರಘುಪಾನ್ ರಾಮಾಭಿದೋ ಇಚ್ಛತಿ. ಅವರ ಹೆಸರು ರಾಮ ಅಂತ ಹೆಸರು ಕವಿಗಳದ್ದು. ಅವರು ತಾವು ಮೊದಲಿಗೆ ಪ್ರತಿಜ್ಞೆಯನ್ನ ಮಾಡ್ತಾರೆ, ಮಹಿಪತಿ ದಾಸರ ಚರಿತ್ರೆಯನ್ನ ನಾನು ವರ್ಣನೆ ಮಾಡ್ತೇನೆ. ಯಾಕೆ ಅಂದ್ರೆ ಇದು ಒಳ್ಳೆಯ ಸುಖವನ್ನ ಕೊಡುತ್ತದೆ. ನಾವು ದಾಸರನ್ನ, ಗುರುಗಳನ್ನ, ಜ್ಞಾನಿಗಳ ಚರಿತ್ರೆಯನ್ನ ಕೇಳುವುದರಿಂದ ಸುಖ ಸಿಗ್ತದೆ ಅಂದ್ರೆ ಅರ್ಥ ಏನು ಅಂದ್ರೆ ಮೊದಲು ಶುದ್ಧವಾದ ಜ್ಞಾನ ಸಿಗ್ತದೆ. ಜ್ಞಾನದಿಂದ ಸುಖ ಪ್ರಾಪ್ತಿ. ಯಾಕೆಂದ್ರೆ ಸುಖ ಅನ್ನುವಂತಹದ್ದು ಈ ಸಂಸಾರದಲ್ಲಿ ಬರುವ ಸುಖ ಶಾಶ್ವತವಾದ ಸುಖ ಅಲ್ಲ, ಅದು ಅಶಾಶ್ವತವಾದ ಸುಖ. ಆ ಸುಖವನ್ನ ದಾಸರ ಚರಿತ್ರೆಯಿಂದ ಬರ್ತದೆ ಅಂತ ಹೇಳಿಬಿಟ್ರೆ ಅದು ಅಲ್ಪವಾದ ಫಲವಾಗತ್ತೆ. ಹಾಗಾದ್ರೆ ಮಹತ್ತರವಾದ ಸುಖ ಅಂದ್ರೆ ಅದು ಮೋಕ್ಷ. ಅದು ಸಿಗುವುದು ಯಾವುದರಿಂದ ಅಂದ್ರೆ ಪರಮಾತ್ಮನ ಅನುಗ್ರಹದಿಂದ. ಆ ಪರಮಾತ್ಮನ ಅನುಗ್ರಹಕ್ಕೆ ಗುರುಗಳ ಅನುಗ್ರಹ ಬೇಕು, ಆಚಾರ್ಯರ ಅನುಗ್ರಹ, ಎಲ್ಲ ಜ್ಞಾನಿಗಳ ಅನುಗ್ರಹ ಬೇಕು. ಅಂತಹ ಅನುಗ್ರಹಕ್ಕಾಗಿ ಕಥೆಯನ್ನು ಹೇಳ್ತೇನೆ ಅಂತ ಹೇಳ್ತಾರೆ. ಅದರಲ್ಲಿ ಅವರು
ಬಾಲಾನ್ ಬುಧಾನ್ ಭೂತಲೆ ಏವಂ ಸರ್ವಗುಣೈ ಸಮಾನ ತುಲಿಯೋ ಪ್ರಾಪ್ತ್ಯ ಲಘುತ್ವಾದ್ ವಿದು ವೃದ್ಧಿ ಕ್ಷೀಣ ಗುಣೈಶ್ಚ ಭೂಪತಿ ರಸೋ ಕ್ಷತ್ರಾವ ಸದ್ಗೌರವಾತ್. ಇದರಲ್ಲಿ ಅವರೊಂದು ಕೋನೇರಿ ಆಚಾರ್ಯರು ಅಂತ ಒಬ್ಬ ಆಚಾರ್ಯರನ್ನ ಉಲ್ಲೇಖ ಮಾಡುತ್ತಾರೆ. ಆ ಕೋನೇರಿ ಆಚಾರ್ಯರು ಆಸ್ತೆ ದ್ವೈದುಷ ಪತ್ತನೆ, ಆ ವಿಜಯಪುರ ಅಂತ ಏನಿವತ್ತೇನು ಬಿಜಾಪುರ ವಿಜಯಪುರ ಅಂತ ಕರೀತಾರೆ, ಆ ಪ್ರಾಂತ್ಯದಲ್ಲಿ ಒಬ್ಬ ಬ್ರಾಹ್ಮಣರಿದ್ರಂತೆ. ಭಾರಿ ಧಾರ್ಮಿಕರು, ಒಳ್ಳೆಯ ಸದಾಚಾರ, ಒಳ್ಳೆಯ ಅನುಷ್ಠಾನ, ಶಾಸ್ತ್ರದ ಪಾಂಡಿತ್ಯ, ಅಂಥ ದೊಡ್ಡ ಜ್ಞಾನಿಗಳು. ಕೋನೇರಿ ಆರ್ಯಾಭಿದೋ ತದ್ಭಾರ್ಯ ಉದರೇ ಸುಜನ್ಮ ಜಗ್ರಹೇ ಲೇಖಾಂಶತೋ ಭೂಪತಿ. ಇಲ್ಲಿ ಅವರು ಉಲ್ಲೇಖ ಮಾಡ್ತಾರೆ ಲೇಖಾಂಶತಃ ಅಂತ. ಲೇಖ ಅಂದ್ರೆ ದೇವತೆಗಳು, ಯಾವುದೋ ದೇವತೆಗಳ ಅಂಶವುಳ್ಳವರಾಗಿ ಈ ಮಹಿಪತಿ ಎನ್ನುವಂತಹ ದಾಸರು ಹುಟ್ಟಿದ್ದಾರೆ. ಹುಟ್ಟಿದ ಕೋನೇರಿ ಆಚಾರ್ಯರ ಮಗನಾಗಿ ಹುಟ್ಟಿದ್ದಾರೆ. ಪ್ರಾತಃ ಸ್ನಾನ ಪರಾಯಣೋ ಜಪ ತಪಃ ಶ್ರೀಶಾರ್ಚನೇನೈವ ಚಯ ಕಾಲಕ್ರಮಣಂ ಕರೋತಿ ತೃತೀಯೇ ಯಾಮೇ ದ್ವಿಜೈರ್ಭೋಜನಂ. ಅವರ ತಂದೆ ಒಳ್ಳೆಯ ಸದಾಚಾರ ನಿಷ್ಠರು, ಧರ್ಮ ಕರ್ಮಗಳನ್ನ ಪಾಲನೆ ಮಾಡುವವರು. ಅವರ ಅನುಷ್ಠಾನ ಹೇಗಿತ್ತು ಅಂತ ಹೇಳ್ತಾರೆ. ನಿತ್ಯದಲ್ಲಿ ಬೆಳಗ್ಗೆ ಪ್ರಾತಃ ಕಾಲ ಸ್ನಾನ, ಆಮೇಲೆ ಜಪ ತಪಸ್ಸು, ಪರಮಾತ್ಮನ ಅರ್ಚನೆ, ಅದೇ ರೀತಿ ತೃತೀಯೇ ಯಾಮೇ ದ್ವಿಜೈರ್ ಭೋಜನಂ, ದೇವರ ಭೋಜನ, ದೇವರ ಪೂಜಾದಿಗಳಾದ ಮೇಲೆ ಬ್ರಾಹ್ಮಣರಿಗೆ ಸತ್ಕಾರ ಮಾಡಬೇಕು, ಅದಾದ್ಮೇಲೆ ತಾವು ಊಟವನ್ನು ಸ್ವೀಕಾರ ಮಾಡಬೇಕು. ಈ ರೀತಿ ಆ ಕೋನೇರಿ ಆಚಾರ್ಯರು ಜೀವನವನ್ನ ಮಾಡ್ತಾ ಇದ್ರು. ಪಶ್ಚಾಗ್ರಿ ಹರಿಕೀರ್ತನಂ ಮುನಿ ಕೃತ ಗ್ರಂಥಾದಿಕ ಸತ್ಕ್ರಮ ಸಲ್ಲಾಪೇ ನಗರಾಧಿಪೋ ವಿಧಿವಶಾತ್ ಆಗತ್ಯ ಸಂಶ್ರುತ್ಯ ಸೌ. ಆ ತಂದೆಯ ಕ್ರಮದಲ್ಲಿಯೇ ಈ ಮಹಿಪತಿ ದಾಸರು ಕೂಡ, ಮಹಿಪತಿ ಅವರಿಗೆ ಪೂರ್ವದಲ್ಲಿ ಗುರುರಾಯ ಅಂತ ಹೆಸರು, ಅವರು ಕೂಡ ತಂದೆಯ ಮಾರ್ಗದರ್ಶನದಲ್ಲಿ ಚೆನ್ನಾಗಿ ಶಾಸ್ತ್ರಗಳ ಅಧ್ಯಯನವನ್ನ ಮಾಡುತ್ತಾರೆ. ಆಚಾರ್ಯರ ಗ್ರಂಥಗಳ ಅಧ್ಯಯನವನ್ನ ಮಾಡುವುದರ ಜೊತೆಗೆ ತಾವು ನಿತ್ಯದಲ್ಲಿ ಅದರ ಚಿಂತನೆಯನ್ನ ಮಾಡ್ತಾ ಇರ್ತಾರೆ. ಯಾರು ಕೇಳ್ಕೊಂಡ್ ಬರ್ತಾರೋ ಅವ್ರಿಗೆಲ್ಲ ಅದರ ಉಪದೇಶವನ್ನ ಮಾಡುವಂಥದ್ದು. ಅವರ ಆ ಉಪದೇಶವನ್ನ ಮಾಡುವಾಗ ಅವರೊಂದು ಪ್ರಾಣದೇವರ ಸನ್ನಿಧಾನ, ಒಂದು ದೇವಸ್ಥಾನ, ಆ ದೇವಸ್ಥಾನದಲ್ಲಿ ಅದನ್ನು ಉಪದೇಶ ಮಾಡ್ತಾ ಇದ್ರಂತೆ. ಪುರಾಣ ಪ್ರವಚನ ಸಾಯಂಕಾಲದಲ್ಲಿ ಮಾಡ್ತಾ ಇರೋದು. ಅವ್ರು ಮಾಡುವಾಗ ಅನೇಕರು ಬಂದು ಕೇಳ್ತಾ ಇದ್ರಂತೆ. ಹಾಗೆ ಕೇಳುವಾಗ ಒಂದು ಬಾರಿ ಆ ದಾರಿಯಲ್ಲಿ ಅಲ್ಲಿಯ ಅರಸ ಪ್ರಯಾಣ ಮಾಡ್ತಾ ಇದ್ದ. ಅದನ್ನ ಉಲ್ಲೇಖ ಮಾಡ್ತಾರೆ. ಸಲ್ಲಾಪೇ ನಗರಾಧಿಪೋ ವಿಧಿವಶಾತ್ ಆಗತ್ಯ ಸಂಶ್ರುತ್ಯ ಸೌ. ಆ ಪುರಾಣಗಳನ್ನ ಹೇಳ್ತಾ ಇದ್ರೆ ಇವರು ಎಲ್ಲರೂ ಕೇಳ್ತಾ ಇದ್ರು. ದಾರಿಯಲ್ಲಿ ಹೋಗುವ ರಾಜನು ಕೇಳಿಸಿಕೊಂಡಂತೆ. ವಸ್ತುತ ಅವನು ಹಿಂದೂ ಧರ್ಮದ ರಾಜನಲ್ಲ, ಅವನು ಆ ಮತದ ರಾಜ. ಆದರೂ ಕೂಡ ಅವನಿಗೆ ಏನೋ ಇಷ್ಟು ಜನ ಸೇರಿ ಕೇಳ್ತಾ ಇದ್ದಾರಲ್ಲ, ಏನಿರ್ಬೋದು ಅದನ್ನು ಕೇಳಬೇಕು ಅನ್ನೋ ಕುತೂಹಲ. ಅದು ನಮ್ಮ ಭಾರತೀಯ ಪುರಾಣಾದಿಗಳಿಗಿರತಕ್ಕ ಮಹತ್ವ. ಆ ಪುರಾಣಾದಿಗಳನ್ನ ಶ್ರವಣ ಮಾಡುವಾಗ ಎಂಥವನ ಮನಸ್ಸನ್ನು ಆಕರ್ಷಣೆ ಮಾಡಿಬಿಡುತ್ತೆ, ಅಷ್ಟು ಮಹತ್ವ ಆ ಪುರಾಣಾದಿಗಳಲ್ಲಿದೆ. ಹಾಗಾಗಿ ಆ ಪುರಾಣದ ಶ್ರವಣವನ್ನ ತಾನೂ ಕೇಳಬೇಕು ಅಂತ ಆಲೋಚನೆ ಮಾಡ್ತಾನೆ. ಬಂದು ಕೇಳಿದ್ನಂತೆ, ನನಗೆ ಕೇಳಲಿಕ್ಕೆ ಅವಕಾಶ ಸಿಗ್ಬೋದಾ ಅಂತ. ಅದಕ್ಕೆ ಮಹಿಪತಿ ದಾಸರು ಹೇಳಿದ್ರಂತೆ, ಗುರುರಾಯರು ಅಂತವರು, ಅವ್ರು ಗುರುರಾಜಾಚಾರ್ಯ ಹೇಳಿದ್ರಂತೆ, ಇಲ್ಲ ಅವಕಾಶ ಕೊಟ್ಟರೆ ನಾನು ಖಂಡಿತ ಅರಮನೆಯಲ್ಲೂ ಬಂದು ಹೇಳ್ತೇನೆ ಅಂತ ಹೇಳಿದ್ರಂತೆ. ತದ್ಭೂಯೇನ ನಿಯೋಜಿತೋ ಖಲು ಸದಾ ಸದ್ಯೋತದ ರಾಜ್ಯತೆ ಚಕ್ರೇ ಶಾಸನ ಪಾಲನಾದಿಶಮೋ ಸತ್ಕರ್ಮ ಮಾರ್ಗಾನುಗ. ಅದಾದ ಮೇಲೆ ಒಂದು ಬಾರಿ ಅರಮನೆಯಲ್ಲಿ ಅವರನ್ನು ಕರೆಸಿ ಅವರ ಹತ್ರ ಶ್ರವಣವನ್ನ ಮಾಡುತ್ತಾರೆ. ಶ್ರವಣ ಮಾಡಿದಾಗ ಆ ತುರುಷ್ಕ ರಾಜನಿಗೆ ಅನಿಸ್ತದೆ, ನೀವು ಭಾರಿ ಬುದ್ಧಿವಂತರಿದ್ದೀರಿ, ಚೆನ್ನಾಗಿ ಉಪದೇಶ ಮಾಡ್ತೀರಿ, ನಿಮಗೊಂದು ಕಾರ್ಯವನ್ನ ವಹಿಸಿಕೊಡ್ತೇನೆ ಅಂತ ಹೇಳಿ ತನ್ನ ಅರಮನೆಯಲ್ಲಿ ಒಂದು ಕಾರ್ಯವನ್ನು ವಹಿಸಿಕೊಟ್ರು. ಅವರು ಆಯ್ತು ಅಂತ ದೇವಾಯತ್ತವಾಗಿ ಬಂದಿದೆ. ವಸುಧ ಇವರು ಸಣ್ಣವರಿದ್ದಾಗ ಇವರು ಉಪನಯನ ಮಾಡುವ ಮೊದಲೇ ಇವರ ತಂದೆ ತಾಯಿಯವರ ಜಾತಕವನ್ನು ತೋರಿಸಿದ್ರೆ ಜ್ಞಾನಿಗಳು ನೋಡಿ ಹೇಳಿದ್ರಂತೆ, ಇಲ್ಲ ಇವನು ಭಾರಿ ವಿರಕ್ತನೂ ಆಗಿರ್ತಾನೆ, ಅಷ್ಟೇ ಉನ್ನತ ಸ್ಥಾನವನ್ನು ಪಡಿತಾನೆ ಅಂತ ಹೇಳಿದ್ರಂತೆ. ಅದಕ್ಕೆ ತಕ್ಕದ ಹಾಗೆ ಅವರಿಗೆ ಸ್ವಯಂ ಅರಮನೆಯಲ್ಲಿ ಯಾವುದೇ ಒಂದು ಹುದ್ದೆಯೋ ಅಧಿಕಾರವೋ ಆಸೆ ಇರಲಿಲ್ಲ. ತಾವು ಯಾವುದೋ ನಿರಪೇಕ್ಷವಾಗಿ ತಂಪಾಡಿ ದೇವರ ಸನ್ನಿಧಾನದಲ್ಲಿ ಉಪನ್ಯಾಸ ಮಾಡ್ತಾ ಇದ್ದಾರೆ. ಆದ್ರೆ ದೈವಾಯತ್ತವಾಗಿ ದೇವರ ಅನುಗ್ರಹದಿಂದ ರಾಜನ ಮೂಲಕ ಆ ಒಂದು ಪದವಿ ಪ್ರಾಪ್ತವಾಯಿತು. ಆ ಪದವಿಗೆ ಅನುಗುಣವಾಗಿ ತಾವೇನು ಕೆಲಸ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ. ಹಾಗೆ ಮಾಡುವಾಗ ಒಂದು ಬಾರಿ ರಾಜನ ಲೆಕ್ಕಾಚಾರದಲ್ಲಿ ಏನೋ ಒಂದು ದೊಡ್ಡ ಸಮಸ್ಯೆ ಬಂತಂತೆ. ಅದನ್ನ ಕರೆಕ್ಟಾಗಿ ಸರಿಯಾಗಿ ಅದರ ಪರಿಹಾರವನ್ನು ಇವರು ಮಾಡಿಕೊಟ್ಟಿದ್ದಾರೆ ಗುರುರಾಯರು. ಅದಕ್ಕೆ ಬಹಳ ಸಂತುಷ್ಟನಾಗಿ ರಾಜ ಅವರನ್ನ ದಿವಾನರನ್ನಾಗಿ ಮಾಡಿದಂತೆ. ಏವಂ ಭೂವರ ರಾಜ್ಯ ಶಾಸತಿ ತದಾ ತತ್ಪತ್ನಿ ತಿಮ್ಮಾಭಿಧಾ ಪುತ್ರಾಪೇಕ್ಷಿಯುತ ಮುನೇಶ್ವರ ಸ್ಥಿತಂ ಸಾರವಾಡ ಗ್ರಾಮೇ ಶ್ರುತಂ
ತತ್ರಾಗತ್ಯ ಸುಸೇವಯ ಪ್ರತಿದಿನಂ ಷಣ್ಮಾಸ ಯಾತ್ರಾ ಕೃತಾಂ ಸೋದೃಷ್ಟ್ವಾ ಮುನಿ ಭಾಸ್ಕರೋ ಪ್ರಭುರಿತೋ ಪ್ರೋವಾಚ ತಾಮಾಗತಾಂ. ಅವರು ತಾವು ಆ ದಿವಾನಗಿರಿಯಲ್ಲೇ ಇದ್ದು ತಮ್ಮ ಕಾರ್ಯವನ್ನ ರಾಜ್ಯದಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಮದುವೆಯೂ ಆಗಿತ್ತು. ಅಷ್ಟರಲ್ಲಿ ತಿಮ್ಮಕ್ಕ ಅಂತ ಅವರ ಹೆಂಡತಿಯ ಹೆಸರು. ಅವರಿಗೆ ಬಹಳ ದೇವರಲ್ಲಿ ಭಕ್ತಿ, ದೇವರಲ್ಲಿ ಗುರುಗಳಲ್ಲಿ ಭಕ್ತಿ. ಅವರು ಸಾರವಾಡ ಅನ್ನುವ ಗ್ರಾಮದಲ್ಲಿ ಭಾಸ್ಕರ ಸ್ವಾಮಿಗಳು ಅಂತ ಒಬ್ರು ಇದ್ರಂತೆ. ಆ ಯತಿಗಳು ಅವಧೂತರಂತೆ ಇದ್ರು. ಅವ್ರು ಯಾರನ್ನ ಗುರುತಿಸ್ಲಿಕ್ಕೆ ಆಗಿಲ್ಲ ಅವರನ್ನ. ಅಂದ್ರೆ ಇವರು ಯಾವ ರೀತಿಯಲ್ಲಿ ಇರ್ತಾರೆ, ಏನ್ ಮಾಡ್ತಾರೆ, ಕೆಲವರಿಗೆ ಇವರು ಯಾವ ಜಾತಿಯವರು ಅಂತೂ ಗೊತ್ತಾಗಬಾರ್ದು, ಆ ರೀತಿಯಲ್ಲಿ ಬದುಕಿದ್ರಂತೆ. ಅದು ಅವಧೂತಚರ್ಯೆ ಅಂತ ಹೇಳುತ್ತದೆ ಶಾಸ್ತ್ರ. ಅವಧೂತಚರ್ಯೆಯಲ್ಲಿ ಹೇಗಿರ್ತಾರೆ ಅಂದ್ರೆ ಅವರ ಲಿಂಗವನ್ನೇ ತೋರಿಸೋದಿಲ್ಲ. ಅವರು ಲಿಂಗ ಅಂದ್ರೆ ಲಕ್ಷಣ, ಅಂದ್ರೆ ಇವರು ಬ್ರಾಹ್ಮಣರು ಅಥವಾ ಇವರು ಕ್ಷತ್ರಿಯರು ಅಥವಾ ಇವರು ಪಂಡಿತರು ಇವರು ಪಾಮರು ಏನು ತೋರಿಸೋದಿಲ್ಲ. ಆ ರೀತಿ ಬದುಕುವುದನ್ನು ಅವಧೂತಚರ್ಯೆ ಅಂತ ಕರೀತಾರೆ. ಶುಕಾಚಾರ ಹಾಗಿದ್ರಂತೆ. ಹಾಗಾಗಿ ಆ ರೀತಿಯಲ್ಲಿ ಇವರು ಕೂಡ ಅವಧೂತರಂತೆ ವರ್ತಿಸಿದ ಜ್ಞಾನಿಗಳು ಭಾಸ್ಕರ ಯತಿಗಳು ಅಂತ. ಆ ಭಾಸ್ಕರ ಯತಿಗಳು ಅವರು ಆ ಸಾರವಾಡ ಗ್ರಾಮದಲ್ಲಿ ಇರ್ತಾರೆ. ಆಗ ಇವರಲ್ಲಿ ಹೋಗ್ತಾರೆ. ಹೋಗಿ ಇವರು ಸೇವೆ ಮಾಡ್ತಾರೆ ತಿಮ್ಮಕ್ಕ. ಯಾಕಂದ್ರೆ ಅಲ್ಲಿ ಪ್ರಸಿದ್ಧ ಇರ್ತದೆ ಭಾಸ್ಕರ ಸ್ವಾಮಿಗಳನ್ನ ಸೇವೆ ಮಾಡಿದ್ರೆ ಮನಸ್ಸಿನಲ್ಲಿರುವ ಎಲ್ಲ ಅಭಿಲಾಷೆಗಳು ನೆರವೇರ್ತದೆ ಅಂತ. ಇವರಿಗೆ ಸಂತಾನವಾಗಿರೋದಿಲ್ಲ ಗುರುರಾಯರಿಗೆ. ಹಾಗಾಗಿ ಒಂದು ಸಂತಾನವಾಗಬೇಕು ಅಂತ ಹೇಳಿ ಅವರ ಹತ್ರ ಹೋಗಿ ಸೇವೆಯನ್ನ ಮಾಡ್ತಾರೆ. ಪ್ರತಿದಿನ ಸುಸೇವಯ ಭಕ್ತಿಯಿಂದ ಸೇವೆ ಮಾಡುತ್ತಾರೆ. ಎಷ್ಟು ದಿನ ಅಂದ್ರೆ 6 ತಿಂಗಳ ಕಾಲ ಸೇವೆ ಮಾಡುತ್ತಾರೆ. 6 ತಿಂಗಳು ಇವರು ಸೇವೆ ಮಾಡಿದ್ರೆ ಅವ್ರು ದರ್ಶನವೇ ಕೊಟ್ಟಿರೋದಿಲ್ಲ ಭಾಸ್ಕರ ಸ್ವಾಮಿಗಳು. ಆಮೇಲೆ ದರ್ಶನ ಕೊಡ್ತಾರೆ ಅವರು. ಅಷ್ಟಾಗುವಾಗ ಇವರಿಗೆ ಕಿಂತೆ ಚೇತಸಿ ಭಾಮಿನಿ ಕುತರಿತ ಕಿಂ ಕಾರ್ಯ ದುಸ್ತಿ ವದ ತತ್ಸೇವಾ ಪರಿತುಷ್ಟಿತೋಸ್ಮಿ ಸುವರಂ ದಾಸ್ಯಾಮಹಂ ನಿಶ್ಚಯಂ ಇತ್ಯುಕ್ತ ಮುನಿನಾ ತದಾ ಹೃದಿ ಗತೆ ವ್ಯಕ್ತೆ ತಯಾ ಭಾಸ್ಕರೋ ಇತ್ಯೂಚೆ ಪತಿನಾ ಸಹೈವ ಸುಸತಿ ಯಾತೆ ತದಾ ಸಿದ್ಧ್ಯತಿ. ಅಷ್ಟೊತ್ತಿಗಾಗುವಾಗಲೇ ಈ ಗುರುರಾಯರಿಗೂ ಕೂಡ ವೈರಾಗ್ಯ ಬಂದವರು ಈ ಅಧ್ಯಾತ್ಮದಲ್ಲಿಯೇ ಹೆಚ್ಚು ಪ್ರವೃತ್ತರಾಗುವಂತಾಗಬೇಕು ಅಂತ ದೇವರು ಒಂದು ಘಟನೆಯನ್ನ ಮಾಡಿಸ್ತಾನೆ. ಅವರು ಅವರ ಸಮೀಪದಲ್ಲಿ ಒಬ್ಬ ಫಕೀರ ಏನೇನೋ ಮಾತಾಡ್ತಾ ಇರ್ತಾನಂತೆ. ಅದು 2 ರೀತಿಯಲ್ಲಿ ಕಥೆ ಇದೆ. ಅವನಿಗೆ ನಂಗ ನಿಂಗಿ ಅಂತ ಇಬ್ಬರನ್ನ ಹೆಸರನ್ನು ಉಲ್ಲೇಖ ಮಾಡ್ತಾರೆ ಒಂದು ಕಥೆಯಲ್ಲಿ. ಇನ್ನೊಂದು ಕಥೆಯಲ್ಲಿ ಅವರ ಹೆಸರನ್ನು ಹೇಳೋದಿಲ್ಲ. ಅವರು ಇವರನ್ನ ಬಂದಾಗೆಲ್ಲ ಬೇಟಾ ಹೇಗಿದ್ದೀಯಾ ಅಂತ ಕೇಳ್ತಾ ಇರ್ತಾರೆ. ಇವರಿಗೆ ಆಶ್ಚರ್ಯ, ನನ್ನನ್ನು ಯಾರು ಹಾಗೆ ಗುರುತಿಸ್ತಾರೆ ಅಂದ್ರೆ ಎಲ್ಲರೂ ಕೂಡ ಇವರಿಗೆ ಗೌರವ ಕೊಟ್ಟು ಮಾತನಾಡಿಸ್ತಾ ಇರ್ತಾರೆ. ಒಂದು ಬಾರಿ ಇವರು ರಾಜನಿಗೆ ಸಂಬಂಧಪಟ್ಟ ಒಂದು ಮುದ್ರೆಯನ್ನು ಹಿಡ್ಕೊಂಡು ಯಾವುದೋ ಕೆಲಸಕ್ಕೋಸ್ಕರ ಬರ್ತಾ ಇರ್ತಾರೆ. ಆ ವ್ಯಕ್ತಿ ಫಕೀರ ಅನ್ನೋ ನೋಡಿ ಏನಿದೆ ಕೈಯಲ್ಲಿ ಅಂತ ಕೇಳ್ತಾನೆ. ಇಲ್ಲ, ನನ್ನ ಕೈಯಲ್ಲಿ ಒಂದು ಮುದ್ರೆ ಇದೆ ಅಂತ ತೋರಿಸ್ತಾರೆ. ಅದನ್ನ ಪಕ್ಕದಲ್ಲಿರೋ ಒಂದು ಗುಂಡಿಯಲ್ಲಿ ಹಾಕಿ ಬಿಡ್ತಾರೆ. ಹಾಕಿದ ಕೂಡಲೇ ಇವರಿಗೆ ಎಕ್ದಮ್ ಒಂಥರ ಆಶ್ಚರ್ಯ ಆಗ್ಬಿಡತ್ತೆ. ಅದು ರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ಅಪೂರ್ವವಾದ ವಸ್ತು ಈಗ ಹಾಕ್ಬಿಟ್ರೆ ಹೇಗೆ ಅಂತ. ಅವರು ಅದನ್ನ ಅವರ ಭಾಷೆಯಲ್ಲಿ ಇದು ಯಾವುದು ಶಾಶ್ವತ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇವರಿಗೆ ಒಂದು ಕ್ಷಣ ಅದು ಆಶ್ಚರ್ಯವಾಗಿ ಕಾಣ್ತದೆ. ಆದ್ರೂ ಅದು ಬೇಕೀಗ, ಇಲ್ಲಿನ ಮುಂದೆ ರಾಜ್ಯದ ಕಾರ್ಯ ನಡೆಸೋದು ಕಷ್ಟ ಅಂತ ಬೇಕು ಅಂತಾರೆ. ಮನೆಗೆ ಹೋಗ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಅವರನ್ನು ಕೇಳ್ತಾರೆ, ಅದು ಬೇಕ್ತಾನೆ ಅಂತೇಳಿ ಒಳಗೆ ಮುಳುಗಿ ತಕೊಂಡ್ಬರ್ತಾರೆ. ಅಲ್ಲೂ ಮತ್ತೆ ಕಥೆಯಲ್ಲಿ 2 ಕಥೆ ಇದೆ. ಕೆಲವರ ಪ್ರಕಾರ ಅವನ ಹೆಂಡತಿ ತಗೊಂಬಂದು ತೋರಿಸಿದ್ಲು ಅಂತ, ಕೆಲವರ ಪ್ರಕಾರ ಆ ವ್ಯಕ್ತಿಯೇ ಹೋಗಿ ತೋರಿಸ್ತಾರೆ. ಅದರಲ್ಲಿ ಒಂದು ಮುಷ್ಟಿ ತುಂಬಾ ತಂದು ಬಿಡ್ತಾನೆ ಉಂಗುರಗಳನ್ನು. ಇನ್ನೊಂದು ಕಥೆ ಪ್ರಕಾರ 3 ಉಂಗುರಗಳನ್ನ ತರ್ತಾನೆ. ಯಾವ ಉಂಗುರ ಬೇಕು ತಗೋ ಅಂತ. ಅವರಿಗೆ ಆಶ್ಚರ್ಯ ಆಗ್ಬಿಡ್ತದೆ. ಅದಕ್ಕಂತಾರೆ, ನಿನ್ನ ಉಂಗುರ ಯಾವ್ದಂದ್ರೆ ನಿನಗೆ ಗುರುತಿಸ್ಲಿಕ್ಕೆ ಆಗ್ತಾ ಇಲ್ವಾ ಅಂತಾನೆ. ಇವರಿಗೆ ಅದರಲ್ಲಿ ಒಂದೊಂದು ಘಟನೆಯೂ ಕೂಡ ಆಶ್ಚರ್ಯವನ್ನಿಸ್ತಾ ಹೋಗ್ತದೆ. ಕೊನೆಗೆ ಅವರ ಉಂಗುರವನ್ನು ಕೊಟ್ಟು ಕಳುಹಿಸ್ತಾನೆ. ಆವಾಗ ಅವರಿಗೆ ಜ್ಞಾನೋದಯವಾಗತ್ತೆ. ಹೌದು, ಹಾಗಾದ್ರೆ ಈ ರಾಜ್ಯ, ಈ ದಿವಾನಗಿರಿ, ಈ ವೈಭವ ಇದೆಲ್ಲದಕ್ಕಿಂತ ನಾನು ಮಾಡಬೇಕಾದ ಸಾಧನೆ ಬೇರೆ ಇದೆ ಅನ್ನೋ ಎಚ್ಚರವಾಗತ್ತೆ. ಅಷ್ಟೊತ್ತಿಗೆ ಮನೆಗೆ ಬರ್ತಾರೆ. ಮನೆಗೆ ಬರೋತ್ತಿಗೆ ಈ ತಿಮ್ಮಕ್ಕವು ಬಂದಿರ್ತಾಳೆ ಮನೆಗೆ, ಹೆಂಡತಿ. ಯಾಕೆಂದ್ರೆ ಇವಳಿಗೆ ಆ ಭಾಸ್ಕರ ಸ್ವಾಮಿಗಳು ಪ್ರಕಟ ಆಗಿ ಹೇಳಿರುತ್ತಾರೆ, ನೀನು ನಿನ್ನ ಗಂಡನನ್ನು ಕರ್ಕೊಂಬ, ನಿನ್ನ ಮನಸ್ಸಿನಲ್ಲಿರೋ ಅಭಿಲಾಷೆ ಶೀಘ್ರದಲ್ಲಿ ಸಿದ್ಧವಾಗತ್ತೆ ಅಂತ. ಇವ್ರು ಮನೆಯಲ್ಲಿ ಚಿಂತೆ ಮಾಡ್ತಾ ಕೂತಿರ್ತಾರೆ, ಏನ್ ಹೀಗೆಲ್ಲ ನಡೆದು ಬಿಡುತ್ತಲ್ಲ ಇವತ್ತು ಘಟನೆ ಅಂತ ಚಿಂತೆ ಮಾಡ್ತಾ ಇರ್ತಾರೆ. ಮನೆಗೆ ಬರ್ತಾಳೆ. ಕರಾಂಜಲಿ ಪುಟ ಪ್ರೋವಾಚ ಸಾ ಭಾಮಿನಿ ಆಜ್ಞಾತೆ ಅತಿ ದುಸ್ತರ ಮಮ ಪತಿರ್ ರಾಜ್ಯಾಧಿಕಾರೋ ಸ್ಥಿತಿ. ವಸ್ತುತಃ ತಿಮ್ಮಕ್ಕ ಆ ಭಾಸ್ಕರ ಯತಿಗಳ ಹತ್ರ ಹೇಳಿರ್ತಾಳಂತ, ಇಲ್ಲ, ನನ್ನ ಗಂಡ ದೊಡ್ಡ ರಾಜ್ಯದ ಅಧಿಕಾರದಲ್ಲಿದ್ದಾರೆ, ಹಾಗೆಲ್ಲ ಶೀಘ್ರದಲ್ಲಿ ಬರ್ಲಿಕ್ಕಾಗಲ್ಲ, ಏನ್ ಮಾಡ್ಬೇಕು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಾನು ಹೇಳಿದ್ದೇನೆ ಅಂತ ಹೇಳು, ಬರ್ತೇನೆ ಅಂತ ಒಪ್ಕೊಳ್ತಾನವನು, ಕರ್ಕೊಂಬ ಅಂತ ಹೇಳ್ತಾರೆ. ಯಾಕಂದ್ರೆ ಉದ್ಧಾರ ಆಗುವ ಕಾಲ ಬಂದಿದೆ. ಕಥಂ ಯೋಗಿರಾಟ್ ಶ್ರುತ್ವಾ ಸ್ಮೇರ ಮುಖೋ ಉವಾಚ ಸುದತಿ ಮದ್ವಾಕ್ಯ ಮಾಧ್ಯಾಪಯ. ಅವ್ರು ನಗ್ತಾ ಹೇಳಿದ್ರಂತೆ, ನನ್ನ ಮಾತನ್ನು ಹೇಳು, ಅವನು ಅವಶ್ಯವಾಗಿ ಬರ್ತಾನೆ ಅಂತ. ಅಷ್ಟೊತ್ತಿಗಾಗಲೇ ಇತ್ಯುಕ್ತೋ ಧನ ಸಂಚಯಸ್ಯ ಸದನೆ ನೀತ್ವಾ ಚ ಅಣ್ಣಾಭಿದೋ ಸರ್ವಂ ದರ್ಶಿತವಾನ್ ತದಾ ಚ ವಿಪುಲಂ
ರಾಜ್ಞಶ್ಚ ಸೃಷ್ಟ್ವಾಜ್ಞೇಯ ತದೃಷ್ಟ್ವಾ ವನಿಪಾಲಕೋ ಸ್ವಮನಸಿ ಶಂಕಾಂ ಪರಂ ಪ್ರಾಪ್ಯಸೌ ಕೇಶಾಂದ್ಯಾತಮಚಿಂತ್ಯ ದ್ರವ್ಯ ವಿಪುಲಂ ಸಂಪಾದಿತಂ ಮದ್ಗೃಹೇ. ಅವನು ಹಗಲು ರಾತ್ರಿ ರಾಜನು ಕೂಡ ಈ ಮಹಿಪತಿ ದಾಸರ ಆ ಗುರುರಾಜರ ಅದ್ಭುತವಾದ ವ್ಯಕ್ತಿತ್ವವನ್ನ ಅವರ ಕಾರ್ಯದಕ್ಷತೆಯನ್ನು ಗಮನಿಸಿ ಅವರ ಬಗ್ಗೆ ಬಹಳ ಗೌರವವನ್ನು ಅವನು ಕೂಡ ಹೊಂದಿರ್ತಾನೆ. ಇವರು ಮರುದಿವಸ ಅವನ ತಿಮ್ಮಕ್ಕ ಬಂದು ಹೇಳ್ತಾರೆ ಗುರುರಾಯರ ಹತ್ರ, ನೀವು ಬರ್ಬೇಕಂತೆ, ಭಾಸ್ಕರ ಯತಿಗಳು ಕರೆದಿದ್ದಾರೆ ಅಂತ. ಆಗ ಇವರಿಗ ಹೌದು ಹೋಗೋಣ, ಕೇಳ್ಕೊಂಡ್ ಬರೋಣ, ಏನಾದ್ರು ತಮ್ಮ ಬಗ್ಗೆ ತಿಳಿಬಹುದು ಅಂತ ಅನಿಸ್ಕೊಂಡು ಹೋಗೋಣ ಅಂತ ವಿಚಾರ ಮಾಡ್ತಾರೆ. ರಾಜನ ಹತ್ರ ಹೇಳ್ತಾರೆ, ನನಗೆ ಸ್ವಲ್ಪ ಕಾಲಾವಕಾಶ ಬೇಕು, ನಾನು ಆ ಸ್ವಾಮಿಗಳ ದರ್ಶನಕ್ಕೆ ಹೋಗಿ ಬರ್ತೇನೆ ಅಂತ. ಆಯ್ತು ಅಂತ ರಾಜ ಕೊಟ್ಟು ಕಳಿಸ್ತಾನೆ. ತಾಂ ದೃಷ್ಟ್ವಾ ಪರಿಭದ್ರವೇ ತದಖಿಲಂ ಗಂತಾದಿ ಕಸ್ಮಿನ್ ವರೆ ತಚ್ರತ್ವಾ ವನಿಹಾಯ ಕೋಸತಿಯುತೋ ಗತ್ವಾ ತದೀಯಾಶ್ರಮಂ ನತ್ವಾ ತೌ ಮುನಿ ಪುಂಗವಂ ಕರಪುಟಂ ಕೃತ್ವಾಸಿತೌ ಸನ್ಮುಖಂ ತೌ ದೃಷ್ಟ್ವಾ ಮುನಿ ಭಾಸ್ಕರೋಯಮುದಿತೋ ಕಾಲಂಚ ಪಕ್ವಂ ಗತಂ. ಅವರಿಬ್ರು ಬಂದಿದ್ದಾರೆ, ಗಂಡ ಹೆಂಡತಿಯರು, ಗುರುರಾಯರು ಮತ್ತೆ ತಿಮ್ಮಕ್ಕ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರಂತೆ ಭಾಸ್ಕರ ಯತಿಗಳಿಗೆ. ಭಾಸ್ಕರ ಯತಿಗಳು ನೋಡ್ತಾ ಇದ್ದಾರೆ, ಪ್ರಸನ್ನರಾಗಿದ್ದಾರೆ. ಅವರು ಅನ್ಕೊಂಡ್ರಂತೆ ಪಕ್ವವಾದ ಕಾಲವಾಗಿದೆ, ಯೋಗ್ಯ ಕಾಲ ಸಮೀಪಿಸಿದೆ ಅಂತ ಆಲೋಚನೆ ಮಾಡಿ, ತ್ವದೀಯ ಸೈನ್ಯಂ ಅಖಿಲಂ ತ್ಯಕ್ತ್ವಾ ಹಿ ಮತ್ಸನ್ನಿಧೌ, ನಿನ್ನ ಈ ಸೈನ್ಯ, ನಿನ್ನ ಆರ್ಭಟ ಇದೆಲ್ಲವನ್ನು ಬಿಟ್ಟು ನೀನು ಒಬ್ಬನೇ ಬಾ ಅಂತ ಹೇಳಿದ್ರಂತೆ. ಸರ್ವ ವಿಭವ ಸ್ವಾಜ್ಞಾಕರೋತ್ಕ್ಷಣೆ ಭೂದೇವೋ ಮುನಿ ಪುಂಗವಸ್ಯ ಚರಣೋ ನತ್ವಾ ಸ್ಥಿತಾ ಶುದ್ಧರಿ ದದ್ಭಕ್ತಿರ್ಮುನಿವೇಕ್ಷ್ಯ ಯೋಗ ವಿಭವ ಸ್ವಾಕ್ತಂ ಸ್ವಕೀಲಂ ತದಾ ದತ್ವಾ ಮಸ್ತಕ ಹಸ್ತ ಪದ್ಮಮತುಲಂ ಸದ್ಯೋಗಿನ ಭೂಪತೆ. ಆ ನಂತರ ಎಲ್ಲವನ್ನ ಬಿಟ್ಟು ಆ ಗುರುರಾಯರ ಹತ್ತಿರ ಬಂದಾಗ ಅವರ ತಲೆ ಮೇಲೆ ಭಾಸ್ಕರ ಯತಿಗಳು ಕೈಯನ್ನು ಇಟ್ಟಿದ್ದಾರಂತೆ. ತಮ್ಮ ಅಮೃತ ಹಸ್ತವನ್ನ ಇಟ್ಟು ಸಂಪೂರ್ಣವಾಗಿ ಆಶೀರ್ವಾದವನ್ನ ಮಾಡಿದ್ದಾರೆ. ಮಿತಾಸನ ಮಸೌ ಕೃತ್ವಾ ತಪಸ್ಸಾಧನೆ ದತ್ವಾ ದೃಷ್ಟಿಮವಾಪಯೋಗ ನಿಚಯಂ ಆರಬ್ಧ ವಾನೂತರಃ. ತಾವು ದಿವ್ಯ ದೃಷ್ಟಿಯಿಂದ ಅವರಿಗೆ ದಿವ್ಯವಾದ ಸಕಲ ವಿಧವಾದಂತಹ ತತ್ವಜ್ಞಾನ, ಪರಮಾತ್ಮನ ಸಾಕ್ಷಾತ್ಕಾರ ಆಗುವ ಹಂತೆ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಸ್ಥಿತ್ವಾ ತತ್ರ ಮುಹೂರ್ತಮರ್ಧ ಮಧುನಾ ನೀತ್ವಾ ಶಿರಸ್ಯಾದದ್ರೀಶಂ ಯೋಜ್ಯ ಸುಷುಮ್ನಯಾದರಪದೆ ಸ್ವಾಮುದಂ ಲೇಬಿರೆ ಆರೋಹ ಕ್ರಮಮೇವ ಪೂರ್ವಮತುಲಂ ಸತ್ಸಾಧಯಿತ್ವಾ ತಥಾವರೋಹಸ್ಯ ಚ ಸಾಧನಂ ಸುಲಲಿತಂ ಸರ್ವಂ ಸುಸಿದ್ಧಂ ಕೃತಂ. ಹೀಗೆ ಆ ಗುರುಗಳ ಭಾಸ್ಕರ ಯತಿಗಳ ವಿಶೇಷವಾದ ಆಶೀರ್ವಾದದಿಂದ ದಿವ್ಯವಾದ ಜ್ಞಾನೋದಯವಾಯಿತು. ತಕ್ಷಣ ಅವರಿಗೆ ಅನಿಸಿತಂತೆ, ಇನ್ನು ನಾನು ಪರಮಾತ್ಮನ ನಾಮಸ್ಮರಣೆಯನ್ನ, ಪರಮಾತ್ಮನ ಪ್ರೀತಿಗಾಗಿ ಗ್ರಂಥಗಳ ರಚನೆಯನ್ನ ಮಾಡ್ಬೇಕಂತ. ಅವರು ಅಷ್ಟರಲ್ಲಿಯೇ ಬೇರೆ ಬೇರೆ ಪದ್ಯಗಳನ್ನ ಬರೀತಿದ್ರಂತೆ. ಅವರು ಬೇರೆ ಬೇರೆ ಭಾಷೆಗಳಲ್ಲಿ, ಅವರಿಗೆ ಕನ್ನಡ ಭಾಷೆ, ಮರಾಠಿ ಭಾಷೆ, ಪಾರ್ಸಿ ಭಾಷೆ ಇವುಗಳಲ್ಲೆಲ್ಲ ನೈಪುಣ್ಯತೆ ಇತ್ತು, ಕವಿತ್ವ ಇತ್ತು. ಅದರಲ್ಲಿ ಬೇರೆ ಬೇರೆ ಪದ್ಯಗಳನ್ನ ಬರೀತಾ ಇದ್ರಂತೆ. ಆ ಭಾಸ್ಕರ ಸ್ವಾಮಿಗಳ ಒಡನಾಟದಿಂದ ವಿಶೇಷವಾದ ಅನುಗ್ರಹವನ್ನ ಪಡೆದು ತಾವು ಗ್ರಂಥವನ್ನ, ಕಾವ್ಯಗಳನ್ನ, ಸ್ತೋತ್ರಗಳನ್ನ, ಪದ್ಯಗಳನ್ನ ಬರಿಬೇಕು ಅಂತ ಆಲೋಚನೆ ಮಾಡಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಅವರು ಅವರ ಮಡದಿ ಸಂತಾನ ಆಗ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ರು. ಅದಕ್ಕನುಗುಣವಾಗಿ ವಿಶೇಷವಾಗಿ ಆ ಭಾಸ್ಕರ ಯತಿಗಳ ಅನುಗ್ರಹದಿಂದ, ದೇವರ ಅನುಗ್ರಹದಿಂದ ಸಂತಾನವು ಪ್ರಾಪ್ತವಾಯಿತಂತೆ. ಹೀಗೆ ಆ ಮಹಿಪತಿ ದಾಸರ ಚರಿತ್ರೆಯಲ್ಲಿ ಈ ಭಾಸ್ಕರ ಸ್ವಾಮಿಗಳ ಪ್ರಸಂಗ ಒಂದು ರೀತಿ ಅವರನ್ನ ಬದಲಾವಣೆ ಮಾಡಿದ ಪ್ರಸಂಗ. ಅದರಿಂದಾಗಿ ಅವರು ವಿಶೇಷವಾಗಿ ದೇವರಲ್ಲಿ ಭಕ್ತರಾದ್ರು. ಅನೇಕ ರಾಜ ನೋಡಿದ, ಏನು 4 ದಿನ 5 ದಿನ ಆಯ್ತು ಬರ್ತಾರೆ ಅನ್ಕೊಂಡಿದ್ರೆ ಬರಲೇ ಇಲ್ಲಲ್ಲ ಅಂತ. ಆ ನಂತರ ಗೊತ್ತಾಯ್ತು ಅವ್ರು ಬರೋ ವಿಚಾರದಲ್ಲಿ ಇಲ್ಲ. ಅವ್ರು ಹೇಳಿ ಕಳಿಸ್ತಾರೆ ದೂತರ ಮೂಲಕ, ನನಗೆ ದೇವರ ರಾಜ್ಯ ಸಿಕ್ಕಿರುವಾಗ ಈ ರಾಜ್ಯದ ದಿವಾನಗಿರಿ ಯಾವುದು ನನಗೆ ಬೇಡ ಅಂತ ಅದೆಲ್ಲವನ್ನ ತ್ಯಾಗ ಮಾಡ್ತಾರೆ. ಆ ನಂತರ ಆ ವಿಶೇಷವಾದ ರೀತಿಯಲ್ಲಿ ಮಹಿಪತಿ ದಾಸರು ದೇಶ ದೇಶಗಳಲ್ಲಿ ಸಂಚಾರ ಮಾಡ್ತಾ ದೇವರ ಗುಣಗಾನಗಳನ್ನ ಗಾನ ಮಾಡ್ತಾ ವಿಶೇಷವಾಗಿ ಸಂಚಾರವನ್ನ ಮಾಡುತ್ತಾರೆ. ಈ ಪ್ರಸಂಗದಲ್ಲಿ ದಾಸರ ಚರಿತ್ರೆಯಲ್ಲಿ ಲೋಕೋದ್ಧಾರವನ್ನ ಮಾಡುವಾಗ ಅನೇಕ ಕಥೆಗಳು ಬರ್ತದೆ. ವಿಶೇಷವಾಗಿ ಅವರು ಒಂದು ಬಾರಿ ಸಂಚಾರವನ್ನ ಮಾಡ್ತಾ ಎಲ್ಲ ಅವರ ಸಮೀಪದಲ್ಲಿ ಕೆಲವು ಈ ತುರುಷ್ಕರ ಗುಂಪಿನ ಜನ ಅವರಿಗೆ ಮೋಸ ಮಾಡಬೇಕು, ಅವರಿಗೆ ಕಿರಿಕಿರಿ ಮಾಡಬೇಕು ಅನ್ಕೊಂಡ್ರಂತೆ. ಈ ರಾಯರ ಕಥೆಯಲ್ಲಿ ಬರುವಂತೆ ಬರ್ತದೆ ಇವರ ಚರಿತ್ರೆಯಲ್ಲೂ ಕೂಡ. ಕೆಲವರು ಈ ಮಾಂಸಾದಿಗಳನ್ನು ಒಂದು ತಟ್ಟೆಯಲ್ಲಿ ತಂದು ಅವರ ಎದುರಿಗೆ ಇಟ್ಟರಂತೆ. ಅದರ ಮೇಲೆ ವಸ್ತ್ರವನ್ನ ಮುಚ್ಚಿ ಒಬ್ಬ ಬ್ರಾಹ್ಮಣನಿಗೆ ಅವನನ್ನು ಕರೆದು ಅವನಿಗೆ ಒಂದಿಷ್ಟು ಆಮಿಷವನ್ನ ಒಡ್ಡಿ ಅವನ ಕೈಯಲ್ಲಿ ಆ ತಟ್ಟೆಯನ್ನು ಕೊಟ್ಟು ಕಳಿಸಿದ್ರಂತೆ, ನಿಮ್ಮ ರಾಯರಿಗೆ ತಗೊಂಡೋಗಿ ಕೊಡು ಇದನ್ನ ಅಂತ. ಪಾಪ ಅವನು ತಗೊಂಬಂದ್ ಇಟ್ಟ, ಅವನಿಗೂ ಏನು ಹೆಚ್ಚು ಮಾಹಿತಿ ಇಲ್ಲ. ಇದು ಮಹಿಪತಿ ದಾಸರಿಗೆ ಗೊತ್ತಾಗಿದೆ, ಇವ್ರು ಯಾರೋ ಮೋಸ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ ಈ ಕೆಲಸವನ್ನ ಅಂತ ಆಲೋಚನೆ ಮಾಡಿ ತಾವು ದಿವ್ಯ ಚಕ್ಷುಸ್ಸಿನಿಂದ ಅದನ್ನು ತಿಳಿದುಕೊಂಡು ಕೈಯಲ್ಲಿ ನೀರಿನ ಅಭಿಮಂತ್ರಣ ಮಾಡಿ ಅದಕ್ಕೆ ಪ್ರೋಕ್ಷಣೆ ಮಾಡಿದ್ರಂತೆ. ಆ ಎಲ್ಲ ಪದಾರ್ಥಗಳು ಕೂಡ ಮಾವಿನ ಹಣ್ಣಾಗ್ಬಿಟ್ಟಿತ್ತಂತೆ.
ಅದು ತಗೊಂಡೋಗಿ ವಾಪಸ್ ಕೊಟ್ಟ, ಅವನಿಗೇನು ಇವ್ರು ಕೊಟ್ಟು ಅವ್ರ ಹತ್ರ ಸೇವೆ ಮಾಡಿಸ್ಕೊಂಡು ತಗೊಂಬ ಅಂತ ಹೇಳಿದ್ರು. ನೈವೇದ್ಯ ಮಾಡಿಸಿ ತಗೊಂಡು ಕೊಟ್ಟ ಆ ಎಲ್ಲ ಫಕೀರ ಕಡೆಯ ತುರುಷ್ಕರ ಗುಂಪಿನವರಿಗೆ. ಅವ್ರು ತೆಗೆದು ನೋಡ್ತಾರೆ, ಎಲ್ಲ ಹಣ್ಣುಗಳಿದೆ. ನೋಡಿ ಅವ್ರಿಗೆ ಆಶ್ಚರ್ಯ ಆಯ್ತಂತೆ. ಎಲ್ಲ ಸಣ್ಣ ಸಣ್ಣ ವಯಸ್ಸಿನವರು. ತಪ್ಪಾಯ್ತು ಅಂತ ಬಂದು ಶರಣಾದ್ರಂತೆ. ಆಮೇಲೆ ಅವ್ರ ತಂದೆ ತಾಯಿಗಳು ಬಂದು ನಮಸ್ಕಾರ ಮಾಡಿ ತಪ್ಪಾಯ್ತು ಕ್ಷಮಿಸ್ಬೇಕು ಅಂತ ಹೇಳಿದ್ರಂತೆ. ಹೀಗೆ ಆ ರೀತಿಯ ಒಂದು ವಿಶೇಷ ಘಟನೆಯನ್ನ ನಡೆಸಿಕೊಟ್ಟಿದ್ದಾರೆ. ಇದೇ ರೀತಿ ಮತ್ತೊಂದು ಪ್ರಸಂಗವನ್ನ ವರ್ಣನೆ ಮಾಡುತ್ತಾರೆ. ಒಂದು ಬಾರಿ ಅವರ ಮನೆಯಲ್ಲಿ ಒಬ್ಬ ಕೆಲಸ ಮಾಡತಕ್ಕಂಥವ್ರೊಬ್ರು ಇದ್ರಂತೆ. ಅವನ ಹೆಂಡತಿಗೇನೋ ಅನಾರೋಗ್ಯ ಸಮಸ್ಯೆ ಆಗಿತ್ತಂತೆ. ಆಗ ಅವರ ಹೆಂಡತಿ ಹೇಳಿದ, ತಿಮ್ಮವ್ವ, ಅವಳಿಗೆ ಸಮಸ್ಯೆ ಆಗಿದೆ, ಆರೋಗ್ಯ ಪರಿಹಾರ, ಆ ರೋಗ ಪರಿಹಾರ ಮಾಡ್ಲಿಕ್ಕೆ ಅನುಗ್ರಹವನ್ನ ಮಾಡಿ ಅಂತ. ಅಷ್ಟೇ ಅಲ್ಲ, ಅದಕ್ಕೆ ನಾನು ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ಅವಳಿಗೆ ಬಂದ ರೋಗವನ್ನೆಲ್ಲ ಪರಿಹಾರ ಮಾಡ್ಲಿಕ್ಕೋಸ್ಕರವಾಗಿ ವಿಶೇಷವಾಗಿ ಧನ್ವಂತರಿ ಜಪವನ್ನ ಮಾಡಿ ಅನುಗ್ರಹವನ್ನ ಮಾಡಿದ್ರು. ತನ್ನ ಮೂಲಕ ಅವಳ ಆರೋಗ್ಯ ಸುಧಾರಿಸಿತು ಅಂತ ಹೇಳ್ತಾರೆ. ಜೊತೆಗೆ ಅವರ ಪವಾಡ, ಅವರ ವಿಶೇಷವಾದ ತಪಸ್ಸಿದ್ಧಿಯನ್ನ ಕಂಡು ಅನೇಕ ಜನರು ಅವ್ರ ಹತ್ರ ಬರ್ಲಿಕ್ಕೆ ಶುರು ಮಾಡಿದ್ರಂತೆ. ಅದಕ್ಕೆ ಇಲ್ಲಿದ್ರೆ ನಂಗೆ ಕಿರಿಕಿರಿ ಆಗತ್ತೆ, ಸಾಧನೆಗೆ ಸಮಸ್ಯೆ ಆಗತ್ತೆ ಅಂತ ಕಾಕಂಡಿಕಿ ಪ್ರದೇಶಕ್ಕೆ ಹೋಗಿ ವಾಸ ಮಾಡಿಕೊಂಡ್ರಂತೆ. ಅಲ್ಲೇ ಅನೇಕ ದಿನಗಳ ಕಾಲ ವಾಸ ಮಾಡ್ತಾ ಇದ್ರು. ಅಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಹೇಳಿದಂತೆ, ದಾಸರೇ, ನಿಮಗೆ ಏನ್ ಬೇಕು ಎಲ್ಲ ವ್ಯವಸ್ಥೆ ನಾನು ನೋಡ್ಕೊಳ್ತೇನೆ ಅಂತ. ಅವನೇ ಪಾಪ ಎಲ್ಲ ನಿತ್ಯದಲ್ಲಿ ವ್ಯವಸ್ಥೆ ಮಾಡ್ತಿದ್ದಂತೆ. ಇವರು ಬಂದ ಬ್ರಾಹ್ಮಣರಿಗೆಲ್ಲ ಊಟಕ್ಕೆ ಹಾಕ್ಬೇಕು, ಅವ್ರಿಗೆ ತತ್ವೋಪದೇಶ ಮಾಡಿ ಕಳಿಸ್ಬೇಕು. ಹೀಗೆ ದಿನ ದಿನ ನಡೀತಾ ಇತ್ತು. ಆದ್ರೆ ಇವನ ಶ್ರೀಮಂತನನ್ನು ಕರೆದು ಹೇಳಿದ್ರಂತೆ ದಾಸರು, ನಿನಗೆ ಯಾವತ್ತೇ ಕಷ್ಟ ಬಂದ್ರು ನನ್ನನ್ನು ಕೇಳಪ್ಪ, ನನಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ. ಅವನು ನನಗೆ ಹೇಗೋ ಶ್ರೀಮಂತಿಗೆ ದೇವರು ಕೊಟ್ಟಿದ್ದಾನೆ ಅಂತ ಆರಾಮಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದ. ಕೆಲವು ಬಾರಿ ತನಗೇನೋ ಕಷ್ಟ ಬಂತು ಅಂತ ಹೋಗಿ ದಾಸರನ್ನು ಕೇಳಿದಂತೆ, ದಾಸರೇ, ನನಗೆ ಧನದ ಸಮಸ್ಯೆ ಆಗಿದೆ, ಸ್ವಲ್ಪ ಸಂಪತ್ತು ಬೇಕಿತ್ತು ಅಂತ. ಹೌದಾ, ನೀನೊಂದು ಇದನ್ನ ಹಾಸು ಅಂತ ಹೇಳಿದ್ರಂತೆ. ಒಂದು ಬಟ್ಟೆಯನ್ನು ಹಾಸ್ಲಿಕ್ಕೆ ಹೇಳ್ತಿದ್ರಂತೆ. ತಮ್ಮ ಆಸನದ ಕೆಳಗಿನಿಂದ ಒಂದಿಷ್ಟು ದುಡ್ಡನ್ನು ತೆಗೆದು ಹಾಕ್ತಿದ್ರಂತೆ. ಅವನು ಎಣಿಸ್ಕೊಳ್ತಿದ್ದಂತೆ, ಅವನಿಗೆ ಎಷ್ಟು ಬೇಕಿತ್ತು ಅಷ್ಟು ದುಡ್ಡು ಇರ್ತಿತ್ತಂತ. ಇದೇ ರೀತಿ ಆಗಾಗ ಅವನಿಗೆ ಸಮಸ್ಯೆ ಬಂದಾಗ ತಗೊಂಡು ಹೋಗ್ತಿದ್ದ. ಕೆಲವೊಂದು ಬಾರಿ ಇವ್ರು ಕೊಡುವಾಗ ಒಂದಿಷ್ಟು ದುಡ್ಡು ಜಾಸ್ತಿ ಇರ್ತಿತ್ತಂತೆ. ಅವನನ್ನು ವಾಪಸ್ ಇಟ್ಟು ಹೋಗ್ತಿದ್ದಂತೆ. ಸ್ವಾಮಿ, ನೀವು ಕೊಟ್ಟದ್ರಲ್ಲಿ ಜಾಸ್ತಿ ಇದೆ ಅಷ್ಟು. ಅವನು ಕೂಡ ಶುದ್ಧವಾದ ರೀತಿಯಲ್ಲಿ ಜೀವನವನ್ನು ನಡೆಸಿದ ವ್ಯಕ್ತಿ. ಇದು ಸುತ್ತಮುತ್ತಲಿನವ್ರಿಗೆ ಗೊತ್ತಾಯ್ತು, ದಾಸರು ತಮ್ಮ ಆಸನದ ಕೆಳಗಿಂದ ದುಡ್ಡು ತೆಗೆದು ಕೊಡ್ತಾರೆ ಅಂತ. ಓ, ಹಾಗಾದ್ರೆ ಏನಾರು ಇರ್ಬೋದು ಅಂತ ಆಲೋಚನೆ ಮಾಡಿ ಅವರು ಬೇರೆ ವೇಷ ಹಾಕೊಂಡ್ಬಂದು ದಾಸರು ಹೇಳಿದ, ದಾಸರೇ, ನಿಮ್ಮ ಆಶ್ರಮದ ಸುತ್ತಮುತ್ತ ಎಲ್ಲ ಇಲಿ ಹೆಗ್ಗಣಗಳ ಕಿರಿಕಿರಿ ಇದೆ, ಅದಕ್ಕೆ ನಾವು ಒಂದ್ಸಲ ಎಲ್ಲ ಅಗದು ಚೆನ್ನಾಗಿ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿ. ಅವ್ರೇನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ದಾಸರ ಆಸನದ ಕೆಳಗೆ ತುಂಬಾ ಶ್ರೀಮಂತ ದುಡ್ಡು ಇಟ್ಕೊಂಡಿದ್ದಾರೆ ಅಂತ. ಅದು ದಾಸರಿಗೆ ಗೊತ್ತಾಯ್ತಂತೆ, ಇವರ ಅಂತರಂಗ ಏನಿದೆ ಅಂತ ಗೊತ್ತಾಯ್ತಂತೆ. ದಾಸರು ಹೇಳಿದಂತೆ, ನೋಡ್ರಪ್ಪ, ನನ್ನ ಮನೆ ಕೆಳಗೆ ಏನ್ ಇಲಿ ಇದೋ ಹೆಗಣ ಇದೋ ಇಲ್ಲ ಗೊತ್ತಿಲ್ಲ, ನಿಮ್ಮ ಹೃದಯದಲ್ಲಂತೂ ದೊಡ್ಡ ದೊಡ್ಡ ಇಲಿಗಳು ಸೇರ್ಕೊಂಡಿದೆ, ಕಾಮ ಕ್ರೋಧಾದಿಗಳು, ಅದನ್ನ ಮೊದಲು ಓಡಿಸ್ಕೊಳ್ಳಿ ಎಂದ್ರಂತೆ. ಆಗ ಅವರಿಗೆ ಎಚ್ಚರ ಆಯ್ತಂತೆ, ಅಯ್ಯೋ, ನಾವು ದಾಸರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಹೊರಟಿದ್ದೀವಿ, ಎಂಥ ಮೂರ್ಖರು ಅಂತ. ಹೀಗೆ ತಮ್ಮ ತಪಸ್ಸಿದ್ಧಿಯಿಂದ ಆಪತ್ತುಗಳನ್ನ ಪರಿಹಾರ ಮಾಡಿದ್ದಾರೆ, ಧನ ಕನಕಾದಿಗಳನ್ನ ಕೊಟ್ಟಿದ್ದಾರೆ ಅಂತ ಆ ಒಂದು ಕಥೆಯನ್ನ ಹೇಳಿದ್ದಾರೆ. ಇದಾದ ಮೇಲೆ ಮತ್ತೆ ಮತ್ತೊಂದು ವಿಚಾರವನ್ನ ಹೇಳ್ತಾರೆ. ಯಾವುದು ಅಂದ್ರೆ, ಅವರ ಮಕ್ಕಳು ಇಬ್ಬರು, ಒಬ್ಬರು ಹೆಸರು ದೇವರಾಯ ಅಂತ, ಮತ್ತೊಬ್ಬ ಕೃಷ್ಣರಾಯ ಅಂತ. ಆ ದೇವರಾಯ ಅನ್ನೋ ಮೊದಲನೇ ಮಗ ಸ್ವಲ್ಪ ಉಡಾಳ ಸ್ವಭಾವದಲ್ಲಿದ್ದಂತೆ, ಅಂದ್ರೆ ಸ್ವಲ್ಪ ಹುಡುಗಾಟಿಕೆ ಸ್ವಭಾವ. ಅದಕ್ಕೆ ಹೆಂಡತಿ ಮತ್ತೆ ಬೇರೆಯವರೆಲ್ಲ ಹೇಳಿದಂತೆ. ಅದಕ್ಕೆ ದಾಸರು ಹೇಳಿದಂತೆ, ಚಿಂತೆ ಮಾಡಬೇಡ್ರಿ, ಶೀಘ್ರದಲ್ಲಿ ಅವನು ಗುಣನಾಗ್ತಾನೆ ಅಂತ. ಸ್ವಲ್ಪ ಹೊತ್ತು ಆಗಂದ್ರೆ ಸ್ವಲ್ಪ ದಿನಗಳು ಕಳೆಯಿತು. ಒಂದು 5-6 ವರ್ಷ ಆಗುವಾಗ ಮೇಲಿನಿಂದ ಬಿದ್ದು ಪೆಟ್ಟು ಮಾಡ್ಕೊಂಡ್ರಂತೆ. ಆಗ ಪಾಪ ಎಲ್ಲರೂ ಚಿಂತೆಕ್ರಾಂತರಾಗಿದ್ದಾರೆ. ದಾಸರು ಹೇಳಿದಂತೆ, ಇಲ್ಲ, ಶೀಘ್ರದಲ್ಲಿ ಎಲ್ಲವೂ ಪರಿಹಾರವಾಗತ್ತೆ ಅಂತ. ಆ ನಂತರ ಒಂದು ಯೋಗ್ಯ ಮುಹೂರ್ತ ನೋಡಿ ಮಕ್ಕಳಿಗೆ ಉಪನಯನವನ್ನ ಮಾಡಿದ್ದಾರೆ. ಉಪನಯನವಾದ ಮೇಲೆ ಒಬ್ಬ ಯೋಗ್ಯ ಆಚಾರ್ಯರ ಹತ್ರ ಕರ್ಕೊಂಡು ಹೋಗಿ ನೀವು ಪಾಠವನ್ನ ಮಾಡಿ ಎಂದ್ರಂತೆ ಮಹಿಪತಿ ದಾಸರು. ಅದಕ್ಕೆ ಆಚಾರ್ಯ ಹೇಳಿದ್ರಂತೆ, ನೀವೇ ಸಮರ್ಥರಾದ ಜ್ಞಾನಿಗಳಿದ್ದೀರಿ, ನೀವೇ ಪಾಠ ಮಾಡಿ ಅಂತ. ಇವರು ಪಾಠವನ್ನ ಆರಂಭ ಮಾಡಿದಾಗಿನಿಂದ ಇಬ್ಬರೂ ಮಕ್ಕಳು ಕೂಡ ಚೆನ್ನಾಗಿ ತಯಾರಾಗಿದ್ದಾರೆ. ಆಗ ಹುಡುಗಾಟ ಎಲ್ಲವೂ ಕೂಡ ಬಿಟ್ಟು ಹೋಗಿದೆ. ಈ ರೀತಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಟ್ರು. ಅದಾದ ಮೇಲೆ ಅವರು ಮೊದಲನೆಯ ದೇವರಾಯ ಅನ್ನೋರು, ಅವರು ಮತ್ತೆ ಒಳ್ಳೆಯ ಅಧ್ಯಯನವನ್ನ ಮಾಡಿ ರಾಜ್ಯದಲ್ಲಿ ಒಳ್ಳೆಯ ಸ್ಥಾನವನ್ನ ಪಡೆದ್ರು. ಆ ರೀತಿಯ ಜೀವನ ಅವರದ್ದಾಯಿತು. ಈ ಕೃಷ್ಣರಾಯ ಅನ್ನೋರು ಮಾತ್ರ ದಾಸರ ಜೊತೆಗೆ ಇದ್ದು ದಾಸರ ಸೇವೆಯನ್ನ ಮಾಡುತ್ತಾ ದಾಸರಂತೆ ಅವರು ಕೂಡ ದಾಸ್ಯವನ್ನ ಪಡೆದುಕೊಂಡು ಜೀವನವನ್ನ ಮಾಡಿದ್ದಾರೆ. ಅದನ್ನ ವರ್ಣನೆ ಮಾಡುತ್ತಾರೆ. ಅದಾದ ಮೇಲೆ ಮುಂದೆ ಆ ದಾಸರ ಮಾರಪ್ಪ ಅಂತ, ಮಾರೇಡಪ್ಪ ಅಂತ ಅವನ ಮನೆ ಕೆಲಸದವನು, ದಾಸರ ಮನೆ ಕೆಲಸದವನು. ಅವನಿಗೆ ಅವನು ವಿಶೇಷವಾಗಿ ದಾಸರ ಸೇವೆಯನ್ನ ಮಾಡ್ತಾ ಮಾಡ್ತಾ ಒಂದಿಷ್ಟು ಜಾಗವನ್ನ ದಾಸರಿಗೆ ಕೊಟ್ಟು ಬಿಡ್ತಾನೆ. ಇದರಲ್ಲಿ ನೀವು ನಿಮ್ಮ ಆಶ್ರಮ, ನಿಮ್ಮ ಸಾಧನೆಗೆ ಇದನ್ನು ಉಪಯೋಗ ಮಾಡಿಕೊಳ್ಳಿ ಅಂತ. ಇವನ ವೈಶಿಷ್ಟ್ಯ ಏನು ಅಂತಂದ್ರೆ, ಇವನ ಮಗ ಮುಂದೆ ಈ ದಾಸರ ಕಾಲಾನಂತರದಲ್ಲಿ ಇವರ ವೃಂದಾವನವನ್ನು ಇಲ್ಲಿ ಮಾಡಬೇಕು ಅಂತ ಆಲೋಚನೆ ಮಾಡುತ್ತಾರೆ. ಆಲೋಚನೆ ಮಾಡಿದಾಗ ಇವರ ಮಗ ವಿರೋಧ ಮಾಡುತ್ತಾನೆ. ಅಯ್ಯೋ, ಅದನ್ನ ಮಾಡಬಾರ್ದು, ಯಾಕೆ ಮಾಡ್ತೀರಿ, ಹಾಗೆ ಮಾಡೋದು ಬೇಡ ಅಂತ ವಿರೋಧ ಮಾಡುತ್ತಾನೆ ಅಲ್ಲಿಯ ಅಧಿಪತಿ ಅವನು.
ಅದಕ್ಕೆ ಕೃಷ್ಣರಾಯರು ಹೇಳುತ್ತಾರೆ, ನೋಡಪ್ಪ, ದಾಸರಿಗೆ ಕೊಟ್ಟಿದ್ದ ಜಾಗ ಇದು, ಹಾಗಾಗಿ ಎಲ್ಯಾಕೆ ವೃಂದಾವನ ಮಾಡಬಾರದು ಅಂತ. ಅದಕ್ಕೆ ಅವರಂತಾನೆ, ಇಲ್ಲ, ನಮ್ಮ ತಂದೆ ಕೊಟ್ಟದ್ದು ದಾಸರು ವಾಸ ಮಾಡ್ಲಿಕ್ಕೆ, ಅವ್ರ ಸಮಾಧಿ ಕಟ್ಲಿಕ್ಕಲ್ಲ, ಹಾಗಾಗಿ ವೃಂದಾವನಕ್ಕೆ ನಾನು ಬಿಡೋದಿಲ್ಲ ಅಂತ. ಅಷ್ಟೊತ್ತಿಗೆ ಒಬ್ಬ ದೂತ ಬಂದು ಹೇಳ್ತಾನಂತೆ, ನಿಮ್ಮ ಹೆಂಡತಿ ಮೃತಳಾಗಿದ್ದಾಳೆ ಅಂತ. ಆಗ ಅವನಿಗೆ ಎಚ್ಚರ ಆಗತ್ತೆ, ಅಯ್ಯೋ ಎಂಥ ಅನಾಹುತ ಆಯ್ತು. ಅದಕ್ಕೆ ಅವನು ಬಂದು ಪ್ರಾರ್ಥನೆ ಮಾಡ್ತಾನೆ ಕೃಷ್ಣರಾಯರ ಹತ್ರ, ಇಲ್ಲ, ನನ್ನ ತಂದೆ ಅವರ ಹೆಂಡತಿಗೆ ಸಮಸ್ಯೆ ಆದಾಗ ಪ್ರಾರ್ಥನೆ ಮಾಡ್ಕೊಂಡಿದ್ರು, ನಿಮ್ಮ ತಂದೆ ಆಶೀರ್ವಾದ ಮಾಡಿ ಅನುಗ್ರಹ ಮಾಡಿದ್ರು, ನೀವು ಅನುಗ್ರಹ ಮಾಡಬೇಕು ಅಂತ. ಆಗ ಕೃಷ್ಣರಾಯರವರ ಮಕ್ಕಳು, ಮಹಿಪತಿ ದಾಸರ ಮಕ್ಕಳು ಹೇಳ್ತಾರೆ, ಇಲ್ಲ, ನಿನ್ನ ಸಂತತಿಗೆ ದೇವರ ಕೃಪೆ ಇಲ್ಲ, ಹಾಗೆ ಇನ್ನೊಂದು ಮುಂದೆ 5-6 ಸಂತತಿ ದತ್ತುಪುತ್ರವನ್ನೇ ನೀನು ಸ್ವೀಕಾರ ಮಾಡೋದಿದೆ, ಹಾಗೆ ಚಿಂತೆಯನ್ನು ಮಾಡ್ಬೇಡ, ದಾಸರ ಸೇವೆ ಮಾಡೋ, ಒಳ್ಳೇದಾಗ್ತದೆ. ನೋಡಿ, ಅವರಿಗೂ ಕೂಡ ದಿವ್ಯ ದೃಷ್ಟಿ ಎಷ್ಟು ಇತ್ತು ಮಹಿಪತಿ ದಾಸರ ಮಕ್ಕಳಿಗೆ ಅಂತ ಗೊತ್ತಾಗತ್ತೆ. ಹೀಗೆ ಆ ಮಹಿಪತಿ ದಾಸರು ವಿಶೇಷವಾದ ರೀತಿಯಲ್ಲಿ ಆ ಕಾಲದಲ್ಲಿರತಕ್ಕಂಥ ಅನೇಕ ಜನರಿಗೆ ತತ್ವೋಪದೇಶವನ್ನ ಮಾಡಿದ್ದಾರೆ, ಅನೇಕ ಕೀರ್ತನೆಗಳನ್ನ ರಚಿಸಿಕೊಟ್ಟಿದ್ದಾರೆ. ಇದರ ಜೊತೆಗೆ ಇನ್ನೊಬ್ಬರ ಕಥೆಯನ್ನ ಹೇಳುತ್ತಾರೆ. 3 ಜನ, ಜಕ್ಕಪ್ಪ ಅಂತ, ರುಕ್ಮಿಣಿ ಅಂತ, ಪಂಡಿತ ಅಂತ 3 ಜನ ಅವರು ಅಲ್ಲಿ ಆ ಒಂದು ಸಮಯದಲ್ಲಿ ಆ ದಾಸರ ಸಮೀಪಕ್ಕೆ ಬಂದಿರುತ್ತಾರೆ. ಅವರಿಗೂ ಕೂಡ ವಿಶೇಷವಾಗಿ ಆದರ ಆತಿಥ್ಯವನ್ನ ಮಾಡುತ್ತಾರೆ. ಅವರ ಅವರು ದಾಸರ ದರ್ಶನಕ್ಕೆ ಎಂದು ಬಂದಿರುತ್ತಾರೆ. ಅವರ ಮಹತ್ವ ಗೊತ್ತಿರೋದಿಲ್ಲ. ಏನು ಮಹತ್ವ ಅಂತಂದ್ರೆ, ಅವರು ನದಿಯಾದಿಗಳಲ್ಲಿ ಸ್ನಾನವನ್ನ ಮಾಡಿ ನಿತ್ಯದಲ್ಲಿ ಪಾವನರಾದ ವ್ಯಕ್ತಿಗಳು, ಯೋಗಿಗಳು. ಅದ ಪ್ರಭಾವ ಹೇಗೆ ಗೊತ್ತಾಗತ್ತೆ ಅಂತ, ಅವ್ರು ಸ್ನಾನವೇ ಮಾಡಿಲ್ಲ ಅನ್ಕೊಂಡು ಅವರನ್ನು ಕೇಳುತ್ತಾರೆ, ಸ್ನಾನವೇ ಮಾಡಿಲ್ಲಲ್ಲ ನೀವು ಅಂತ. ಅವ್ರು ತಮ್ಮ ಜುಟ್ಟನ್ನು ಹಿಂಡಿದ್ರೆ ಗಂಗಾದಿ ನದಿಗಳ ನೀರು ಬರ್ತಾ ಇತ್ತು ಅಂತ. ಅಂದ್ರೆ ಅಷ್ಟು ನಿತ್ಯ ನದಿಯಲ್ಲಿ ಸ್ನಾನ ಮಾಡತಕ್ಕ ತಪಸ್ವಿಗಳು ದಾಸರ ದರ್ಶನಕ್ಕೆ ಬಂದಿದ್ದಾರೆ ಅಂತ ಅದನ್ನ ವರ್ಣನೆ ಮಾಡುತ್ತಾರೆ. ಇದಾದ ಮೇಲೆ ಮುಂದೆ ಒಂದು ದಿನ ಅವರು ಮಹಿಪತಿ ದಾಸರು ಅನೇಕ ಕೃತಿಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ, ಬೇರೆ ಬೇರೆ ಭಾಷೆಗಳಲ್ಲಿ ರಚಿಸಿದ್ದಾರೆ. ವಿಶೇಷವಾಗಿ ಕನ್ನಡದಲ್ಲಿ ಅನೇಕ ಪದ್ಯಗಳನ್ನ ನಾವು ದೇವರ ಚಿಂತನೆಗೆ, ಅದರಲ್ಲಿಯೂ ಕೆಲವು ಕೃತಿಗಳಲ್ಲಿ ತಾವು ತಮ್ಮ ಗುರುಗಳಿಂದ ಆದ ಅನುಗ್ರಹವನ್ನ ವರ್ಣನೆ ಮಾಡಿದ್ದಾರೆ. ಕೆಲವು ಕೃತಿಗಳಲ್ಲಿ ದೇವರ ದರ್ಶನ ತಮಗಾದ ರೀತಿಯ ಸೊಬಗನ್ನ ವರ್ಣನೆ ಮಾಡಿದ್ದಾರೆ. ಅದು ವಿಶೇಷವಾಗಿ ಅವರಿಗೆ ಗೊತ್ತಾದ. ನೋಡಿ, ಅವ್ರು ಹೇಳ್ತಾರೆ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಅಂತ ಸ್ತೋತ್ರ ಮಾಡ್ತಾರೆ. ನೋಡಿ, ಇದು ನೋಡುವಾಗಲೇ ಗೊತ್ತಾಗತ್ತೆ ಅವ್ರು ಎದುರಿಗೆ ಕೃಷ್ಣನನ್ನ ಕಂಡು ಆ ಹಾಡು ಮಾಡಿದ್ದಾರೆ ಅಂತ. ಇನ್ನು ದೇವರನ್ನ ಸ್ತೋತ್ರ ಮಾಡೋದು ಬೇಕಾದ ಹಾಗೆ ಮಾಡ್ಬೋದು, ಕಣ್ಣ ಮುಂದೆ ಬಂದು ನಿಂತಿದಂತಿದೆ ಅಂತ ಹೇಳ್ಬೇಕಾದ್ರೆ ಅವ್ರು ಕಣ್ಣ ಮುಂದೆ ಕಂಡಿರುತ್ತಾರೆ. ಹಾಗಾಗಿ ಆ ರೀತಿಯಲ್ಲಿ ಕೃಷ್ಣನ ಕಂಡೇನ ಕನಸಿನಲ್ಲಿ ಗೋವಿಂದನ ಅಂತ ತಾವು ಕನಸಿನಲ್ಲಿಯೂ ದೇವರನ್ನ ಕಂಡದ್ದನ್ನು ವರ್ಣನೆ ಮಾಡಿದ್ದಾರೆ. ಹೀಗೆ ಕಣ್ಣಿನೊಳಗೆ ನೋಡೋ ಹರಿಯ, ಒಳಗಣ್ಣಿನಿಂದಲೇ ನೋಡೋ ಮೂಜಗದೊಡೆಯ ಅಂತ, ಇದೆಲ್ಲ ಬಹಳ ಆಧ್ಯಾತ್ಮಿಕವಾದ ಭಾಗವತಾದಿ ಗ್ರಂಥಗಳು ಕೊಡತಕ್ಕ ಉಪದೇಶ. ದೇವರನ್ನ ಈ ಕಣ್ಣಿನಿಂದ ನಾವು ನೋಡ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಎಷ್ಟೋ ಜನ ನಾಸ್ತಿಕರ ಆಕ್ಷೇಪ ಮಾಡೋದಿದೆ, ಏನ್ರಿ ನೀವು ದೇವರು ಅಂತಷ್ಟು ಪ್ರದಕ್ಷಿಣೆ ಹಾಕ್ತಿರಿ, ಇಷ್ಟೆಲ್ಲ ಕಷ್ಟ ಹೇಳ್ಕೊತೀರಿ, ಒಂದು ದಿವಸ ದೇವ್ರು ಬಂದು ಪರಿಹಾರ ಮಾಡಿದ್ನ, ದೇವ್ರು ನಿಮ್ಗೆ ಯಾವ ತರ ನೋಡ್ಲಿಕ್ಕೆ ಸಿಕ್ಕಿದ್ದಾನ ಅಂತ. ಸಾಮಾನ್ಯ ಜನರಿಗೆ ಹೌದು ಅನಿಸ್ತದೆ, ಹೌದಲ್ಲ, ನಮಗ್ ದೇವ್ರು ಸಿಕ್ಕೇ ಇಲ್ಲಲ್ಲ, ನೋಡೇ ಇಲ್ಲಲ್ಲ ನಾವು ಅಂತ. ಆದ್ರೆ ಅದಕ್ಕೆ ದಾಸರು ಈ ಪದ್ಯವನ್ನ ಮಾಡಿದ್ದು, ದೇವರನ್ನ ಈ ಕಣ್ಣಿನಿಂದ ನೋಡ್ತೀನಿ ಅಂದ್ರೆ ಆಗೋದಿಲ್ಲ, ದೇವರನ್ನ ಒಳಗಣ್ಣಿನಿಂದ ನೋಡ್ಬೇಕು. ವಿಶ್ವರೂಪವನ್ನ ಕೃಷ್ಣದೇವರ ಅರ್ಜುನರಿಗೆ ತೋರಿಸುವಾಗ್ಲೂ ದೇವರದನ್ನ ಹೇಳ್ತಾನೆ, ಈ ಕಣ್ಣಿನಿಂದ ನೀನು ನೋಡ್ತೀನಿ ಅಂದ್ರೆ ಆಗೋದಿಲ್ಲಪ್ಪ, ದಿವ್ಯಂ ದದಾಮಿತಿ ಚಕ್ಷು, ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ, ಆ ಕಣ್ಣಿನಿಂದ ನೋಡು. ಹಾಗಾದ್ರೆ ದೇವರು ಎಲ್ಲ ಕಡೆ ಇದ್ರೂ ಕೂಡ ನೋಡ್ಲಿಕ್ಕೆ ನಮಗ ಆ ಯೋಗ್ಯತೆ ಇಲ್ಲ. ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ, ವಸ್ತು ಇರೋದಿಲ್ಲ, ನಾವು ನೋಡೋ ಪ್ರಯತ್ನ ಮಾಡ್ತೀವಿ. ಕೆಲವೊಮ್ಮೆ ವಸ್ತು ಇರ್ತದೆ, ನಮಗ್ ನೋಡ್ಲಿಕ್ಕೆ ಆಗಲ್ಲ. ಕುರುಡ ನೋಡ್ಬೇಕು ಅಂದ್ರೆ ಏನ್ ನೋಡ್ತಾನೆ. ಅದಕ್ಕೆ ದಾಸರಂದ್ರು, ಈ ಕಣ್ಣಿನಿಂದ ನೋಡೋದಲ್ಲ, ಒಳಗಣ್ಣಿನಿಂದ ನೋಡಿ ಅಂತ. ಆಮೇಲೆ ಅಲ್ಲಿ ಆಧಾರ ಮೊದಲಾದ 6 ಚಕ್ರ ಶೋಧಿಸಿ ಬಿಡಬೇಕು, ಈ ಕ್ಷಣ 3 ಸಾಧಿಸಿ ಸುಷುಮ್ನ ಏರು, ಅಲ್ಲಿ ಭೇದಿಸಿ ನೀ ಪರಬ್ರಹ್ಮನ ಸೇರು. ನೋಡಿ, ಇದು ಭಾಗವತದ 2ನೇ ಸ್ಕಂದದಲ್ಲಿ ಪರೀಕ್ಷಿತರಾಜರಿಗೆ ಶುಕಾಚಾರ ಉಪದೇಶ ಮಾಡುತ್ತಾರೆ. ಯಾವ ರೀತಿ ನೀನು ಪ್ರಾಣೋತ್ಕ್ರಮಣವನ್ನು ಮಾಡಿಕೊಳ್ಳಬೇಕು ಅಂತ. ಅಂದ್ರೆ ಮೂಲಾಧಾರದಿಂದ ಆರಂಭಿಸಿ ಜೀವನನ್ನ ಸುಷುಮ್ನಾ ಮಾರ್ಗದ ಮೂಲಕ ಹೇಗೆ ಹೊರಗೆ ಕರ್ಕೊಂಡ್ಬರಬೇಕು ಅಂತ ಆ ಪ್ರಕ್ರಿಯೆಯನ್ನ ದಾಸರು 4 ಪದ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ, 4 ಲೈನ್ಗಳಲ್ಲಿ. ಇದು ದಾಸರ ವಿಶೇಷವಾದಂತಹ ಒಂದು ವೈಶಿಷ್ಟ್ಯ. ಜೊತೆಗೆ ಎವೆ ಹಾಕದೆ ಮೇಲೆ ನೋಡು ಮುಂದೆ, ತವಕದಿಂದಲೇ ವಾಯು ಬಂಧನ ಮಾಡು. ನೋಡಿ, ಪ್ರಾಣಾಯಾಮದ ಕ್ರಮವನ್ನು ಹೇಳ್ತಾರೆ. ಅದು ದಾಸರ ಜ್ಞಾನವನ್ನು ತೋರಿಸಿ, ಎಷ್ಟು ಶಾಸ್ತ್ರಗಳ ಜ್ಞಾನ ಅವರಿಗಿತ್ತು ಅನ್ನೋದನ್ನ ತೋರಿಸ್ತಾರೆ. ಅದಾದ ಮೇಲೆ ಇನ್ನೂ ಕೆಲವು ಪದ್ಯಗಳಿದೆ, ಅಪೂರ್ವವಾದ ಪದ್ಯಗಳು. ಲೇಸು ಲೇಸ ಆಯಿತು ಭಾಸ್ಕರ ಗುರುಕೃಪೆ ಲೇಸ ಲೇಸ ಆಯಿತು ಅಂತ. ಅಂದ್ರೆ ತನಗೆ ಮುಂಚಿಂದಲೂ ಈ ಪದ್ಯಗಳನ್ನ ರಚನೆ ಮಾಡುವ ಪ್ರವೃತ್ತಿ ಇದ್ರೂ ಕೂಡ ಈ ಹರಿದಾಸ ಸಾಹಿತ್ಯದಲ್ಲಿ ವಿಶೇಷವಾದ ಪ್ರವೃತ್ತಿ ಆಗ್ಲಿಕ್ಕೆ ಕಾರಣ ಅದು ಭಾಸ್ಕರ ಗುರುಗಳ ಆಶೀರ್ವಾದ. ಹಾಗಾಗಿ ಆ ಗುರುಗಳ ಆಶೀರ್ವಾದದಿಂದ ಉತ್ತಮವಾದ ಸ್ಥಾನಮಾನ ಪಡೆದೆ ಅಂತ ಅದನ್ನ ಹೇಳುತ್ತಾರೆ. ಇದೇ ರೀತಿ ಅನೇಕ ಪದ್ಯಗಳನ್ನ ರಚಿಸಿದ್ದಾರೆ. ಬ್ರಹ್ಮಾನಂದದ ಸಭೆಯೊಳಗಲ್ಲಿ ಸುಮ್ಮನೆ ಇರುತ್ತಿಹುದೇನಮ್ಮ ಅಂತ ಒಂದು ಪದ್ಯ ಇದೆ. ಅದರಲ್ಲಿಯೂ ಕೂಡ ವಿಶೇಷವಾದ ಮಹಿಮೆಯನ್ನ ಕಾಣಬಹುದು ನಾವು. ಅಂದ್ರೆ ಅವರು ಯಾವ ರೀತಿ ದೇವರನ್ನ ಕಂಡಿದ್ದಾರೆ ಅಂತ.
ಹೀಗೆ ಅನೇಕ ಕೀರ್ತನೆಗಳಲ್ಲಿ ನೋಡಿ ಇನ್ನೂ ಒಂದು ಚೆನ್ನಾಗಿ ಹೇಳಿದ್ದಾರೆ ಅವ್ರದ್ದು. ಅವ ಅನೇಕ ಪದ್ಯಗಳಿದೆ, ಎಲ್ಲ ಪದ್ಯಗಳಲ್ಲೂ ಅಪೂರ್ವ ವಿಷಯಗಳಿದೆ. ಒಂದು ಪದ್ಯದಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಕಿವಿಯೇ ಕರ್ಮಕ್ಕೆ ದ್ವಾರ, ಈ ಕಿವಿಯಿಂದಲೇ ಕೇಳೋ ಮೋಕ್ಷ ಸಾರ, ಕಿವಿಯೇ ಕರ್ಮ ಕುಠಾರ, ಒಳಗಿವಿಯಲ್ಲಿ ಕಾಣೋ ನಾದದ ಬೇರ ಅಂತ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಕಿವಿಯೇ ಕರ್ಮಕ್ಕೆ ದ್ವಾರ ಅಂತ. ನಾವು ಯಾವುದೇ ಸತ್ಕರ್ಮ ಮಾಡಬೇಕಾದ್ರೆ ಕಿವಿ ಬೇಕು. ಕಿವಿ ಇಲ್ಲ ಅಂತಂದ್ರೆ, ಸರಿಯಾಗಿ ಶ್ರವಣವೇ ಮಾಡಿಲ್ಲ ಅಂತ ಆದ್ರೆ ಏನ್ ಸತ್ಕರ್ಮ ಮಾಡ್ಲಿಕ್ಕೆ ಸಾಧ್ಯ? ಆದ್ರೆ ಕಿವಿಯಿಂದಲೇ ಕೇಳೋ ಮೋಕ್ಷ ಸಾರ. ಇನ್ನು ಮೋಕ್ಷದ ಜ್ಞಾನವನ್ನು ಕಿವಿಯಿಂದಲೇ ಕೇಳ, ಅಂದ್ರೆ ಕರ್ಮಾಚರಣೆಯನ್ನು ಹೇಗೆ ಮಾಡಬೇಕು ಅಂತಲೂ ಕಿವಿಯಿಂದಲೇ ಕೇಳಿ ತಿಳಿದು ಅನುಷ್ಠಾನ ಮಾಡಬೇಕು. ಆ ನಂತರ ತತ್ವಜ್ಞಾನವನ್ನು ಕಿವಿಯಿಂದಲೇ ಕೇಳಬೇಕು. ಕಿವಿಯೇ ಕರ್ಮ ಕುಠಾರ, ಈ ಕಿವಿಯೇ ಕರ್ಮಕ್ಕೆ ಕುಠಾರವಾಗತ್ತೆ. ಕರ್ಮ ಕುಠಾರ ಆಗೋದು ಅಂದ್ರೆ ಏನ್ ಅರ್ಥ ಅಂತಂದ್ರೆ, ಶಾಸ್ತ್ರಗಳಲ್ಲಿ ಹೇಳಿದ್ದನ್ನ ಚೆನ್ನಾಗಿ ತಿಳಿದು ನಿಷ್ಕಾಮವಾಗಿ ಕರ್ಮವನ್ನ ಮಾಡ್ತಾ ಹೋದ್ರೆ ಆಗ ಕರ್ಮ ಬಂಧನವಾಗಲ್ಲ. ಅದಕ್ಕೆ ಕರ್ಮ ಕುಠಾರ ಅಂತ ಕರೆದಿದ್ದಾರೆ ಅವರು. ಬಂಧನ ಆಗಬಾರ್ದು, ನಾವು ಮಾಡೋ ಕರ್ಮ ನಮಗೆ ಬಂಧಕ ಆಗಬಾರ್ದು. ಅದಕ್ಕೆ ದಾಸರು ಹೇಳ್ತಾರೆ, ಕಾಮ್ಯವಾಗಿ ಕಾಮನೆಯಿಂದ ಕರ್ಮವನ್ನ ಮಾಡ್ತಾ ಹೋದ್ರೆ ಹೇಗಾಗತ್ತೆ ಅಂದ್ರೆ, ಕೆಸರಿನಿಂದ ಕೆಸರು ತೊಳೆದಾಗೆ. ಅಂದ್ರೆ ಮತ್ತೆ ಮತ್ತೆ ಕೆಸರು ಅಂಟ್ತಾ ಹೋಗತ್ತೆ. ಈಗೊಂದು ಕರ್ಮ ಮಾಡ್ತೀವಿ, ಅದು ಇನ್ನೊಂದು ಕರ್ಮಕ್ಕೆ ಕಾರಣ ಆಗತ್ತೆ, ಅದು ಮತ್ತೊಂದು ಕರ್ಮಕ್ಕೆ ಕಾರಣ ಆಗತ್ತೆ, ಈ ರೀತಿ ಆಗ್ತಾ ಹೋಗತ್ತೆ. ಹಾಗಾಗಿ ಕರ್ಮಾಚರಣೆಯನ್ನ ಮಾಡುವಾಗ ಶಾಸ್ತ್ರದ ಶ್ರವಣ ಮಾಡಿ ನಿಷ್ಕಾಮವಾಗಿ ಕರ್ಮ ಮಾಡುವುದನ್ನ ಮಾಡಬೇಕು. ಅದೇ ಆವಾಗ ಕರ್ಮದ ಬಂಧನದಿಂದ ಪಾರ ಆಗತ್ತೆ ಅಂತ ಆ ರೀತಿ ಕರ್ಮಾನುಷ್ಠಾನದ ಪ್ರವೃತ್ತಿಯನ್ನ ಹೇಳಿದ್ದಾರೆ. ಜೊತೆಗೆ ಅವರು ಆ ಗುರುಗಳ ಆಶೀರ್ವಾದದಿಂದ ಪರಮಾತ್ಮನ ದರ್ಶನ ಮಾಡಿದ್ದನ್ನು ವರ್ಣನೆ ಮಾಡಿದ್ದಾರೆ. ಅರ್ಕಮಂಡಲಗಳು, ರವಿ ಶಶಿ ಕಿರಣವು, ಓಂಕಾರ ಮೊದಲಾದ ದ್ವಾದಶ ನಾದದ ಭೇದದ ಘೋಷ, ಚಿನ್ಮಯ ಚಿದ್ರೂಪ ಕಂಡು ಬೆರಗಾಗಿ ಮನಭ್ರಾಂತಿ ಅಜ್ಞಾನವನ್ನು ಜರಿಯಲೆನ್ನ. ಆ ಪರಮಾತ್ಮನ ದರ್ಶನ ಮಾಡಿದ್ರಿಂದ ಅಜ್ಞಾನ ಭ್ರಾಂತಿ ಎಲ್ಲವೂ ನನ್ನಿಂದ ದೂರಕ್ಕೆ ಹೋಗಿದೆ. ಹೇಗಿದೆ ಪರಮಾತ್ಮನ ದರ್ಶನ ಅಂದ್ರೆ, ಅರ್ಕಮಂಡಲದವಳು, ಸೂರ್ಯಮಂಡಲದ ಮಧ್ಯದಲ್ಲಿ ಓಂಕಾರದಿಂದ ಪ್ರತಿಪಾದ್ಯನಾದ ದ್ವಾದಶ ನಾದದ ಭೇದ ಘೋಷ. ನೋಡಿ, ಅವರಿಗೆ ಆ ಓಂಕಾರದ ಘೋಷವು ಕೇಳಿದೆ. ಆ ಕೇಳ್ತಾ ಆ ರೂಪದ ಚಿಂತನೆಯನ್ನ ಮಾಡಿದ್ದಾರೆ. ಚಿದ್ರೂಪ ಕಂಡು ಬೆರಗಾಗಿ ಅದರಿಂದ ಆಶ್ಚರ್ಯಪಟ್ಟಿದ್ದಾರೆ ಅಂತ. ಹೀಗೆ ಆ ಪರಮಾತ್ಮನ ದರ್ಶನವನ್ನ ತಾವು ಮಾಡಿದ್ದನ್ನ ವರ್ಣನೆ ಮಾಡಿದ್ದಾರೆ. ಅದರ ಜೊತೆಗೆ ಇದೇ ಬ್ರಹ್ಮಮಯ ಸದಮಲ ಆನಂದೋದಯ, ಉದಯಾಸ್ತಮಾನವಿಲ್ಲದ ಸದೋದಿತ ಭಾಸುತ್ತಿದೆ. ಅವ್ರ ಹೃದಯದಲ್ಲಿ ಪರಮಾತ್ಮನನ್ನ ಕಂಡಾಗ ನೋಡಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅಂದ್ರೆ, ಪರಮಾತ್ಮನೆಂಬ ಸೂರ್ಯ ಇದ್ದಾನೆ, ಈ ಜಗತ್ತಿನಲ್ಲಿ ಕಾಣುವ ಸೂರ್ಯ ಉದಯಿಸ್ತಾನೆ ಅಸ್ತಮಯಿಸ್ತಾನೆ, ಒಂದ್ ಸ್ವಲ್ಪ ತಿರ್ತಾನೆ ಸ್ವಲ್ಪ ತಿರೋದಿಲ್ಲ ಅಂತ. ಹೃದಯದಲ್ಲಿ ಕಾಣುವ ಪರಮಾತ್ಮ ಸೂರ್ಯನಿಗೆ ಉದಯವೂ ಇಲ್ಲ ಅಸ್ತವೂ ಇಲ್ಲ, ಯಾವಾಗ್ಲೂ ಹೊಳಿತಾ ಇರ್ತಾನೆ. ಅಂತಹ ಸೂರ್ಯ ಇದೇ ಹೃದಯದಲ್ಲಿ ಕಾಣ್ತಾನೆ ಅಂತ ಅದನ್ನ ವರ್ಣನೆ ಮಾಡಿದ್ದಾರೆ. ದೂರಿಲ್ಲ ತಿಳ್ಕೊಳ್ಳಿ ಪೂರ್ಣ ಅರಿತು ಬ್ಯಾಗ, ತಿರುಗಿ ನೋಡಲು ತನ್ನೊಳು ದೂರುತ್ತಿದೆ ಬ್ರಹ್ಮಭೋಗ. ನಾವು ಪರಮಾತ್ಮನನ್ನ ಕಾಣ್ಲಿಕ್ಕೆ ಅದಕ್ಕೆ ಆಚಾರ ಹೇಳ್ತಾರೆ, ದೂರತರಂ ಎಷ್ಟು ತದೇವ ಅಂತಿಕ ಮಂತಿಕ. ಪರಮಾತ್ಮ ದೂರ ಅಂದ್ರೆ ಎಷ್ಟು ದೂರ ಅಂದ್ರೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೂರದಲ್ಲಿದ್ದಾನೆ ದೇವರು. ನಾವು ಭಕ್ತಿಯಿಂದ ಕಂಡ್ರೆ ತದೇವ ಅಂತಿಕ ಮಂತಿಕ, ಅತ್ಯಂತ ಹತ್ತಿರದಲ್ಲಿ ದೇವರಿದ್ದಾನೆ. ಎಲ್ಲಿದ್ದಾನೆ? ನಮ್ಮ ಹೃದಯದಲ್ಲೇ ಇದ್ದಾನೆ. ಅದಕ್ಕಂತಾರೆ ತಿರುಗಿ ನೋಡಲು ತನ್ನೊಳು ದೊರೆತಿದೆ ಬ್ರಹ್ಮಭೋಗ. ಪರಮಾತ್ಮನ ದರ್ಶನವನ್ನ ಒಳಗೆ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ. ಸಾರವೇ ಸುಖ ಗರುವತದೆ, ನೋಡಿರೋ ರಾಜಯೋಗ ಪರದೆ ಇಲ್ಲದೆ ಗುರುತದೋರುವ ನೋಡಿ ಕಣ್ಣಾರೆ ಈಗ ಅಂತ. ಹೀಗೆ ಒಳಕಣ್ಣಿನಿಂದ ಆ ಪರಮಾತ್ಮನನ್ನ ಕಾಣುವ ಒಂದು ವಿಶೇಷವಾದ ವಿಚಾರವನ್ನ ದಾಸರು ವರ್ಣನೆ ಮಾಡಿದ್ದಾರೆ. ಇದು ಬಿಟ್ಟು ಇನ್ನೂ ಅನೇಕ ಕೀರ್ತನೆಗಳಿದೆ ಅವರದ್ದು. ಯಾವುದಂದ್ರೆ ವಿಶೇಷವಾಗಿ ನಿತ್ಯ ಮಹಿಪತಿಗಿದೆ ಸುಸ್ನಾನ, ನಿತ್ಯ ಸದ್ಗುರು ನಿಜ ಧ್ಯಾನ, ಉತ್ತಮೋತ್ತಮವಿದೆ ಸಾಧನ, ಹಿತದೋರುತ್ತಿದೆ ನಿಧಾನ ಅಂತ ಹೇಳಿ ಭಾಗೀರಥ್ಯಾದಿ ನದಿಗಳಲ್ಲಿ ಸ್ನಾನ ಮಾಡಿದ ಫಲ ಗುರುಸ್ಮರಣೆಯಿಂದ ಗುರುಸೇವೆಯಿಂದ ಬರ್ತದೆ ಅಂತ ಆ ಗುರುಗಳ ಮಹತ್ವವನ್ನು ಒಂದು ಕೀರ್ತನೆಯಲ್ಲಿ ವರ್ಣನೆ ಮಾಡಿದ್ದಾರೆ. ಆಮೇಲೆ ಪ್ರಸಿದ್ಧವಾದ ಈ ಕೋಲು ಕೋಲೆನ್ನ ಕೋಲೆ ಅಂತ ಒಂದು ಹಾಡಿದೆ, ಅದರ ಮೂಲಕ ದಶಾವತಾರಗಳ ವರ್ಣನೆಯನ್ನ ಮಾಡಿದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಪದ್ಯಗಳನ್ನ ರಚನೆ ಮಾಡಿದ್ದಾರೆ. ಬಿಡುದಿಹದೆ ಸತ್ಸಂಗ ನೋಡಿ ಇದವೇ ಶಿರಸಾಷ್ಟಾಂಗ, ಕಡದೋಯಿತು ಭವ ದುಸ್ಸಂಗ ದೃಢ ಮಾಡಿ ಅಂತರಂಗ. ತಮ್ಮ ಜೀವನದಲ್ಲಾದ ಅನುಭವವನ್ನೇ ದಾಸರು ಹೇಳಿದ್ದಾರೆ. ಸಜ್ಜನರ ಸಂಘವನ್ನ ಮಾಡಿದೆ, ಇದರಿಂದ ಅವರ ಪಾದಕ್ಕೆ ಎರಗಿ ಅವರ ಸೇವೆಯನ್ನ ಮಾಡಿದ್ದರಿಂದ ನನ್ನ ಸಂಸಾರದ ಬಂಧನವೇ ಹೋಗಿಬಿಡುತ್ತೆ. ನೋಡಿ, ಅವರಿಗೆ ಹೆಂಡತಿ ಮಕ್ಕಳು ಇವ್ರ ಮೇಲಿರೋ ಅಭಿಮಾನವನ್ನೇ ಬಿಟ್ಬಿಟ್ಟಿದ್ರು. ಅವ್ರ ಹೆಂಡತಿಗೆ ಅನಿಸ್ತಿತ್ತಂತೆ, ನಮ್ಮ ದಾಸರಿಗೆ ಬೇಕಾದಷ್ಟು ಸಿದ್ಧಿ ಇದೆ, ಒಂದಿಷ್ಟು ಪವಾಡ ಮಾಡಬೇಕು ಅಂತ ಅವ್ರು ಅನ್ಕೊಳ್ತಿದ್ರು. ಇವರು ಯಾವ ಪವಾಡ ಬೇಡ ಅಂತ ಇವರು, ಯಾಕೆಂದ್ರೆ ಪವಾಡ ಮಾಡಿದ್ರೆ ಪುಣ್ಯ ಹೋಗಿಬಿಡುತ್ತದೆ, ಪುಣ್ಯ ಕಳ್ಕೊಳ್ಬಾರ್ದು ಅಂತ. ಆದ್ರೂ ಅನೇಕರಿಗೆ ಅನುಗ್ರಹವನ್ನ ಮಾಡಿ ಉದ್ಧಾರ ಮಾಡಿದ್ದಾರೆ. ಹಾಗಾಗಿ ಯಾವುದರ ಮೇಲೂ ವ್ಯಾಮೋಹ ಇಲ್ಲದಂತೆ ಬದುಕಿದ ಶುದ್ಧವಾದ ವ್ಯಕ್ತಿತ್ವ, ದೃಢ ಮಾಡಿ ಅಂತರಂಗ ನಮೃತಲ್ಲಿ ಇಹುದೇ ನಮನ, ಪ್ರೇಮ ಭಾವವೆಂಬುದು ಪ್ರದಕ್ಷಿಣ. ನೋಡಿ, ಅತ್ಯಂತ ಭಕ್ತಿಯಿಂದ ಮನಸ್ಸಿನಲ್ಲಿ ಬಿಂಬ ಪೂಜೆಯನ್ನ ಮಾಡುವುದನ್ನ
ವರ್ಣನೆ ಮಾಡಿದ್ದಾರೆ. ಜ್ಞಾನಾಗ್ನಿಯ ಒಡಗೂಡಿ ಭಕ್ತಿ ವೈರಾಗ್ಯಗಳ ಒಲೆ ಹೂಡಿ ಅಂತ ದೇವರ ನೈವೇದ್ಯವನ್ನ ಪಂಚಪಾತ್ರೆಯಲ್ಲಿ ಮಾಡೋದು ಅಂದ್ರೆ ಪಂಚ ಇಂದ್ರಿಯಗಳ ಮೂಲಕ ಮಾಡೋದು ಅಂತ ಅದೊಂದು ಒಳ್ಳೆ ರೀತಿಯ ಅಡುಗೆಯನ್ನ ನಮ್ಮ ಇಂದ್ರಿಯಗಳಿಂದ ಮಾಡುವ ಕರ್ಮಕ್ಕೆ ದೃಷ್ಟಾಂತವಾಗಿ ಮಾಡಿ ದೇವರಿಗೆ ಅರ್ಪಣೆ ಮಾಡುವುದನ್ನ ತೋರಿಸಿಕೊಟ್ಟಿದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ ಸುಮಾರು ಒಂದು 600 ಕೀರ್ತನೆಗಳನ್ನೇನೋ ರಚನೆ ಮಾಡಿದ್ದಾರೆ. ಒಂದೊಂದು ಕೀರ್ತನೆಯೂ ಕೂಡ ಅಪೂರ್ವವಾದ ಮತ್ತೆ ಸಾಹಿತ್ಯ ದೃಷ್ಟಿಯಲ್ಲಿಯೂ ಕೂಡ ಅರ್ಥಗರ್ಭಿತವಾದ ಅನೇಕ ಪ್ರಾಸಗರ್ಭಿತವಾದಂತಹ ಪದ್ಯಗಳು. ವಿಶೇಷವಾಗಿ ರಾಯರ ಸಮಕಾಲದ ಆಸುಪಾಸಿನಲ್ಲಿ ಬಂದಂತಹ ಜ್ಞಾನಿಗಳು. ಇಂತಹ ಮಹಿಪತಿದಾಸರ ವಿಶೇಷವಾದ ಕೀರ್ತನೆ, ಅವರ ಚರಿತ್ರೆ, ಅವರ ಮಹಿಮೆಗಳನ್ನ ಪ್ರತಿನಿತ್ಯದಲ್ಲಿ ನಾವು ಸ್ಮರಣೆ ಮಾಡಬೇಕು. ವಿಶೇಷವಾಗಿ ಅವರ ಆರಾಧನಾ ಪರ್ವಕಾಲದಲ್ಲಿ ಆದರೂ ಕಿಂಚಿತ್ ಸ್ಮರಣೆ ಮಾಡಿದ್ರೆ ನಮ್ಮ ಜನ್ಮ ಪಾವನವಾಗತ್ತೆ. ಸೂರ್ಯನಿಲ್ಲದ ಸುಪ್ರಕಾಶ ತುಂಬೇದ ಹೇಳಲೇನ ತುರ್ಯಾವಸ್ಥೆಯೊಳು ಬೆರೆದು ಕೂಡಿದ ಜ್ಞಾನಿ ಬಲ್ಲೂಖನ ಬರಿಯ ಮಾತನಾಡಿ ಹೂರಿಯ ಹೇಳುವುದಲ್ಲ ಅರವು ಸ್ಥಾನ ಪರ್ಯಾಯದಿಂದ ಪರಿಣಮಿಸಿ ನೋಡಿ ಪರಮ ಪ್ರಾಣ ಅಂತ ಹೇಳಿ ತಾವು ಆ ಪರಮಾತ್ಮನನ್ನ ಮನಸ್ಸಿನಲ್ಲಿ ಶುದ್ಧ ಮಾಡಿಕೊಂಡು ಕಂಡ ಬಗೆಯನ್ನ ವರ್ಣನೆ ಮಾಡ್ತಾ ಇದನ್ನ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಅನುಭವಿಸಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾವತ್ತೂ ಹಾಗೆ ಪರಮಾತ್ಮನ ವಿಚಾರವನ್ನ ಶಾಸ್ತ್ರ ಒಂದು ಹಂತದವರೆಗೂ ಉಪದೇಶ ಮಾಡುತ್ತದೆ. ಉಪದೇಶವನ್ನು ಕೇಳಬಹುದಷ್ಟೇ, ನಾವು ಅದರ ಅನುಭವ ಏನಿದೆ ಅದು ನಮಗೆ ಬರಬೇಕಷ್ಟೇ. ಎಷ್ಟೇ ಜ್ಞಾನಿಗಳು ಹೀಗಾಯ್ತು ಹೀಗಾಯ್ತು ಅಂತ ಅವ್ರು ಎಷ್ಟೇ ತಮ್ಮ ಅನುಭವವನ್ನ ಹೇಳಿದ್ರು ನಮಗೇನೋ ಒಂದು ಕೇಳಿದ ಹಾಗೆ ಸಂಸ್ಕಾರವಾಗತ್ತೆ, ಅದನ್ನು ಅನುಭವಿಸಿದಾಗ ಅದರ ಮಹತ್ವ ಗೊತ್ತಾಗತ್ತೆ ಅಂತ. ನಾನೀನೆಂಬುವ ಮಾತು ಏನು ತಾಳುವುದಲ್ಲ ರಾಜಯೋಗ, ದೀನ ಮಹಿಪತಿಗೆ ತಾನೇ ತಾನಾದ ಸದ್ಗುರುವೀಗ ಅಂತ. ನಾನು ಅಂತ ಅನ್ಕೊಳ್ಳುವುದ್ರಲ್ಲಿ ಯಾವ ಸಾಧನೆಯೂ ಇಲ್ಲ. ಅಂತಹ ಅಹಂಕಾರ, ಕಾಮ, ಕ್ರೋಧ ಇದೆಲ್ಲವನ್ನ ಬಿಡಬೇಕು. ದೀನ ಮಹಿಪತಿಗೆ ತಾನೇ ತಾನಾದ ಸದ್ಗುರುವೀಗ. ಆ ದೇವರ ಅನುಗ್ರಹದಿಂದ ರಾಜನಿಗೆ ಗುರುವಾಗುವ ಯೋಗ ಬಂತು ಅಂತ. ಯಾಕಂದ್ರೆ ದಾಸರಾದ ಮೇಲೆ ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾ ಇದ್ರು. ಹೀಗೆ ದಾಸರು ಅತ್ಯಂತ ಸಣ್ಣ ಸಣ್ಣ ಪದ್ಯಗಳಲ್ಲಿಯೇ ರಾಜಯೋಗಾದಿಗಳಿಗೂ ಮಿಗಿಲಾದ ಮಹತ್ವ ದೇವರ ಅನುಗ್ರಹದಿಂದ ಪ್ರಾಪ್ತವಾಗ್ತದೆ ಎನ್ನುವುದನ್ನು ವರ್ಣನೆ ಮಾಡಿದ್ದಾರೆ. ಅವರ ಕೀರ್ತನೆಗಳನ್ನ ಪ್ರತಿನಿತ್ಯದಲ್ಲಿ ಸ್ಮರಣೆ ಮಾಡಬೇಕು. ಕಿಂಚಿತ್ ಶ್ರವಣದ ಚಿಂತನೆಯನ್ನ ಇವತ್ತಿನ ದಿನಗಳಲ್ಲಿ ಮಾಡಿದ್ದೇವೆ. ಮಹಿಪತಿ ದಾಸರು ಹೆಸರಿಗೆ ತಕ್ಕ ಹಾಗೆ, ಮಹಿ ಅಂದ್ರೆ ಭೂಮಿ, ಭೂಮಿಯ ಪತಿ ಅಂತ ಅರ್ಥ. ಭೂಮಿಯ ಪತಿಯಾದ ರಾಜನ ಸಮೀಪದಲ್ಲಿ ಒಂದು ಒಳ್ಳೆಯ ಆಡಳಿತವನ್ನು ಆರಂಭದಲ್ಲಿ ಮಾಡಿದರು. ಆ ನಂತರ ಮಹಿಪತಿ ಅಂದ್ರೆ ಪರಮಾತ್ಮ, ಯಾಕೆ ಇಡೀ ಭೂಮಂಡಲದ ಅಧಿಪತಿ ಆ ಸರ್ವೋತ್ತಮನಾದ ನಾರಾಯಣ. ಅವನ ದಾಸರಾಗಿಯೂ ಕೂಡ ವಿಶೇಷವಾಗಿ ಸಮಾಜದ ಸುಧಾರಣೆ, ಅನೇಕರಿಗೆ ತತ್ವೋಪದೇಶ. ಯಾಕಂದ್ರೆ ಇದು ನೋಡಿ, ವಿಶೇಷವಾಗಿ ಮಹಿಪತಿ ದಾಸರ ಜೀವನದಲ್ಲಿ ಗುರುತಿಸಬೇಕಾದ್ದೇನು ಅಂದ್ರೆ, ಆಗಿನ ಕಾಲದಲ್ಲಿ ನಮ್ಮ ರಾಜ್ಯದಲ್ಲೆಲ್ಲ ಈ ಮುಸ್ಲಿಂ ರಾಜರ ಆಡಳಿತ ಇತ್ತು. ಹಾಗಾಗಿ ಅವರ ಆಡಳಿತವಿದ್ದಾಗಲೂ ಕೂಡ ಭಕ್ತಿಯ ಅಭಿವೃದ್ಧಿ ಚೆನ್ನಾಗಿ ನಡೆಯುವಂತೆ ಮಾಡಿಕೊಟ್ಟಿದ್ದಾರೆ. ಇದು ದಾಸರ ಮಹತ್ವ. ಅವರನ್ನ ಪಾಮರರಿಂದ ಅಂದ್ರೆ ಬೇರೆ ಬೇರೆ ಜಾತಿಯವರು, ಮುಸ್ಲಿಂ ಅನೇಕ ವ್ಯಕ್ತಿಗಳು ಎಲ್ಲರೂ ಅವರ ಸೇವೆಯನ್ನ ಮಾಡಿದ್ದಾರೆ. ಎಲ್ಲರೂ ಅವರ ಹತ್ರ ಬಂದು ಅವರನ್ನ ಪ್ರಶ್ನೆ ಮಾಡಿದ್ದಾರೆ, ಅವ್ರ ಹತ್ರ ಬೇಕಾದ ಅಭಿಪ್ರಾಯ ಕೇಳ್ಕೊಂಡು ಹೋಗಿದ್ದಾರೆ. ಈ ರೀತಿಯಲ್ಲಿ ಬದುಕೋದೇನಿದೆ, ಅವರದೊಂದು ದ್ವೈತಕ್ಕೆ ಸಂಬಂಧಪಟ್ಟ ಒಂದು ಹಾಡಿದೆ, ಶಿವ ವಿಷ್ಣು ಸರ್ವೋತ್ತಮತ್ವಕ್ಕೆ ಸಂಬಂಧಪಟ್ಟ ಹಾಡಿದೆ. ಅವುಗಳನ್ನೆಲ್ಲ ರಚನೆ ಮಾಡಿ ಕಾಲ ಕಾಲದಲ್ಲಿ ಏನಾದ್ರೂ ಕಲಹಾದಿಗಳು ಬಂದ್ರೆ, ವಿರೋಧಿಗಳು ಬಂದ್ರೆ ಅದನ್ನ ಯಾವ ರೀತಿ ಪರಿಹಾರ ಮಾಡಿ ಸಾಮರಸ್ಯದಿಂದ ಎಲ್ಲ ಜೀವರನ್ನ ಮುಂದೆ ಕರ್ಕೊಂಡು ಹೋಗುವ ಬಗೆಯನ್ನ ತೋರಿಸಿಕೊಟ್ಟಿದ್ದಾರೆ. ಇದು ಅತ್ಯಂತ ಬೇಕಾದದ್ದು. ಯಾಕೆಂದ್ರೆ ರಾಜರು ಧಾರ್ಮಿಕರಾಗಿ ಇರ್ತಾರೆ ಅಂತ ಇಲ್ಲ, ಅಧಾರ್ಮಿಕರು ರಾಜರು ಬರಬಹುದು. ಆದ್ರೆ ಎಂತಹ ರಾಜರು ಬಂದರೂ ಕೂಡ ಸಜ್ಜನರು ಧರ್ಮವನ್ನ ಮಾಡ್ಲಿಕ್ಕೆ ತೊಂದರೆ ಆಗಬಾರದು. ಆ ರೀತಿಯಲ್ಲಿ ರಾಜನಿಗೂ ಮಾರ್ಗದರ್ಶನ ಮಾಡಿ ಪ್ರಜೆಗಳನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗೋದು ಬಹಳ ದೊಡ್ಡದಾದ ಕಾರ್ಯ. ಅದನ್ನ ಮಹಿಪತಿ ದಾಸರು ತಮ್ಮ ಜೀವನದಲ್ಲಿ ಚೆನ್ನಾಗಿ ತೋರಿಸಿಕೊಟ್ಟಿದ್ದಾರೆ. ನಾವು ಅದನ್ನು ಅಳವಡಿಸಿಕೊಳ್ಬೇಕು. ಅವರ ಪದ್ಯಗಳನ್ನ ಪಾರಾಯಣ ಮಾಡ್ತಾ ಹಾಡ್ತಾ, ಜೊತೆಗೆ ಅವರು ತಾವು ಜೀವನದಲ್ಲಿ ನಡೆಸಿದಂತೆ ಅತ್ಯಂತ ನಿಷ್ಠರಾಗಿ ಪರಮಾತ್ಮನ ಸೇವೆ, ಭಕ್ತಿ ಇತ್ಯಾದಿಗಳ ಜೊತೆಗೆ ಸಮಾಜದಲ್ಲಿ ಐಕಮತ್ಯ ಇರ್ಬೇಕು. ಸಮಾಜದಲ್ಲಿ ಕಲಹಾದಿಗಳಾಗದಂತೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುವ ಒಂದು ಗುಣವನ್ನ ನಾವು ಮೈಗೂಡಿಸಿಕೊಂಡ್ವಿ ಅಂತಾದ್ರೆ ಇಡೀ ಸಮಾಜ ಒಗ್ಗಟ್ಟಾಗತ್ತೆ. ನಾವೇನಂತೀವಿ, ಅವ್ರು ಸರಿಯಾಗ್ಲಿ ಇವ್ರು ಸರಿಯಾಗ್ಲಿ ಅಂತೀವಿ. ಅವ್ರು ಸರಿಯಾಗಿ ಮೊದಲು ನಾವು ಸರಿಯಾಗ್ಬೇಕು. ನಾವು ಹೊಂದಾಣಿಕೆಯಲ್ಲಿ ಸರಿಯಾಗಿದ್ದೇವೆ ಅಂತಾದ್ರೆ ಆಟೋಮೆಟಿಕ್ ಎಲ್ಲರೂ ಅಂತವರೇ ಆಗ್ತಾರೆ. ಇಡೀ ಸಮಾಜ ಗಟ್ಟಿಮುಟ್ಟಾಗಿ ಬೆಳೀತದೆ. ಆ ಒಂದು ಒಳ್ಳೆಯ ವಿಶೇಷವಾದಂತಹ ಎಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಆದರ್ಶವನ್ನ ಮಹಿಪತಿ ದಾಸರು ತಮ್ಮ ಜೀವನದಲ್ಲಿ ನಡೆಸಿಕೊಟ್ಟಿದ್ದಾರೆ. ಕೊನೆಗೆ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ಸಮಯದಲ್ಲಿ ಅವರು ತಮ್ಮ ಶರೀರ ತ್ಯಾಗವನ್ನ ಮಾಡುತ್ತಾರೆ. ಕೃಷ್ಣರಾಯರಿಗೆ ಅಲ್ಲೂ ಒಂದು ಸನ್ನಿಧಾನ ಬೇಕು ಅಂತ ಆಸೆ ಇರ್ತದೆ. ಅದಕ್ಕೆ ಎರಡೂ ಕಡೆಯಲ್ಲಿಯೂ ಕೂಡ, ಕೊಲ್ಹಾರದಲ್ಲಿಯೂ ಒಂದು ಅವರ ಸನ್ನಿಧಾನ ಇದೆ, ಮತ್ತೆ ಕಾಕಂಡಕೆಯಲ್ಲೂ ಅವರ ವೃಂದಾವನವನ್ನ ಮಾಡುತ್ತಾರೆ. ಅಲ್ಲಿ ಇವತ್ತೂ ಕೂಡ ಅನೇಕರು ಹೋಗಿ ಸೇವೆ ಮಾಡಿದ್ದಕ್ಕೆ ಬೇಕಾದಷ್ಟು ವರಗಳನ್ನ ಅವರು ಕೊಟ್ಟಿದ್ದಾರೆ ವೃಂದಾವನದಲ್ಲಿ ಸನ್ನಿಹಿತರಾಗಿದ್ದು. ಹೀಗೆ ಮಹಿಪತಿ ದಾಸರು ಇದ್ದಾಗ, ಆನಂತರ ವೃಂದಾವನಸ್ಥರಾದ್ಮೇಲೆ ಎಲ್ಲ ಕಾಲದಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅನುಗ್ರಹವನ್ನ ಮಾಡುತ್ತಾ
ಸಜ್ಜನರನ್ನು ಉದ್ಧಾರ ಮಾಡಿದ್ದಾರೆ. ಅಂತಹ ಜ್ಞಾನಿಗಳ ಆರಾಧನಾ ಪರ್ವಕಾಲ ಉತ್ತರಾರಾಧನೆ ಇವತ್ತು. ಅಂತಹ ಆರಾಧನಾ ಪರ್ವಕಾಲದಲ್ಲಿ ಅವರ ಚರಿತ್ರೆಯನ್ನ ಕಿಂಚಿತ್ ಶ್ರವಣವನ್ನ ಮಾಡಿದ್ದೇವೆ. ಆ ಶ್ರವಣದಿಂದ ಅವರ ಅಂತರ್ಯಾಮಿಯಾದ ಗುರುಗಳ ಸಮಸ್ತ ಗುರುವಂತರ್ಗತ ಮಧ್ವಾಂತರ್ಗತ ಗೋಪಾಲಕೃಷ್ಣ ಪ್ರೀತನಾಗಿ ನಮಗೂ ಕೂಡ ಅವರ ಚರಿತ್ರೆ ಅವರ ಪದ್ಯಗಳನ್ನ ನಿತ್ಯದಲ್ಲಿ ಪಠಿಸುವಂತಹ ಸೌಭಾಗ್ಯವನ್ನ ಕರುಣಿಸಲಿ ಅಂತ ಪ್ರಾರ್ಥನೆಯನ್ನ ಮಾಡುತ್ತಾ ಈ ಚಿಂತನೆಯನ್ನ ಗುರುಗಳ ಅಂತರ್ಯಾಮಿ ಮಧ್ವಮತಿ ಗೋಪಾಲಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರಮೇ ಪರಮಸ್ವರತ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು.